ನಮಸ್ಕಾರ ವೀಕ್ಷಕರೇ, ಜನನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ಜನನಾಯಕ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಆಯ್ದುಕೊಂಡಿರುವಂಥ ಕ್ಷೇತ್ರ ಅಂದರೆ ಅದು ಶಿಗ್ಗಾಂವಿ ಸವನೂರು ವಿಧಾನಸಭಾ ಕ್ಷೇತ್ರ. ಇಲ್ಲಿನ ಶಾಸಕರು ಯಾಸೀರ್ ಅಹಮದ್ ಖಾನ್ ಪಠಾಣ್ ಅವರು ಈ ಹಿಂದೆ ಎಲೆಕ್ಷನ್ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಒಂದಿಷ್ಟು ಭರವಸೆಗಳನ್ನು ಕೊಟ್ಟಿದ್ದರು, ಆ ಭರವಸೆಗಳನ್ನು ಈಡೇರಿಸಿದಾರಾ ಇಲ್ಲವಾ ಅಂತ ಹೇಳಿ, ಇದೆಲ್ಲದರ ಜೊತೆಗೆ ಈ ಕ್ಷೇತ್ರ ಶಿಗ್ಗಾಂವಿ ಸವಣೂರು ವಿಧಾನಸಭಾ ಕ್ಷೇತ್ರ ಅಂದರೆ ನಮಗೆಲ್ಲ ಮೊದಲಿಗೆ ನೆನಪಿಗೆ ಬರೋದು ಬಸವರಾಜ ಬೊಮ್ಮಾಯಿ ಅವರು. ಇಷ್ಟು ವರ್ಷಗಳ ಕಾಲ ಅವರೇ ಶಾಸಕರಾಗಿದ್ದರು. ಅದಾದ ನಂತರ ಅವರ ರಾಜೀನಾಮೆಯಿಂದ ತೆರವಾದಂಥ ಕ್ಷೇತ್ರ. ಬೈ ಎಲೆಕ್ಷನ್ ನಡೆಯುತ್ತೆ. ಭರತ್ ಬೊಮ್ಮಾಯಿ ಅವರು BJPಯಿಂದ ಸ್ಪರ್ಧೆ ಮಾಡ್ತಾರೆ. ಆದರೆ ಭರತ್ ಬೊಮ್ಮಾಯಿ ಅವರನ್ನು ಸೋಲಿಸಿ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದು ಪಠಾಣ್ ಅವರು. ಆ ನಿಟ್ಟಿನಲ್ಲಿ ಈಗ ಅವರ ಕಾಲಘಟ್ಟದಲ್ಲಿ ಅಥವಾ ಅವರ ಅವಧಿಯಲ್ಲಿ ಯಾವ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದಾವೆ, ಜೊತೆಗೆ ಅವರು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರಾ ಇಲ್ಲವಾ, ಜೊತೆಗೆ ಇಲ್ಲಿನ ಜನ ಪಠಾಣ್ ಅವರ ಬಗ್ಗೆ ಏನು ಹೇಳ್ತಾರೆ, ಎಲ್ಲದರ ಬಗ್ಗೆ ನೋಡ್ತಾ ಹೋಗೋಣ, ಅವರನ್ನೇ ಕೇಳ್ತಾ ಹೋಗೋಣ. ಬನ್ನಿ. ನಾವೀಗ ಶಿಗ್ಗಾಂವಿ ಪಟ್ಟಣದಲ್ಲಿದ್ದೀವಿ. ಶಿಗ್ಗಾಂವಿಯಲ್ಲಿ ಭಾಳಷ್ಟು ಜನರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈಗ ನಮ್ಮ ಜೊತೆಗೆ ಮಹಿಳಾ ಮತದಾರ ಪ್ರಭುಗಳಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ಕಾರ. ಏನು ಹೇಳ್ತೀರಿ ನಿಮ್ಮ ಶಾಸಕರ ಬಗ್ಗೆ, ಅವರ ಅಭಿವೃದ್ಧಿ ಕೆಲಸಗಳ ಬಗ್ಗೆ? ಅವರ ಅಭಿವೃದ್ಧಿ ಕೆಲಸದ ಬಗ್ಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಯಾಕಂದ್ರೆ ನಮ್ಮ ಜೀವನದೊಳಗೆ ಇಂಥ ಶಾಸಕರನ್ನ ಇನ್ನೊಮ್ಮೆ ಕಾಣ್ತಿದ್ವಿನೇ ಇಲ್ಲ ಅನ್ನೋಂಥ ಕನಸು ಕಂಡ್ವಿ. ಆಮೇಲೆ ಅವರು ಆಲ್ರೆಡಿ ಈಗ ಅವ್ರು ಆರ್ಶ್ ಬಂದ ಮೇಲೆ ನಮ್ಮ ಶಿಗ್ಗಾಂವದೊಳಗೆ ಸಾಕಷ್ಟು ಕೆಲಸ ಮಾಡಿಕೊಟ್ರ. ಇನ್ನು ಮುಂದೆ ಅವರ ಶಾಸಕರಾಗಬೇಕು, ಅವರು MP ಆಗಲಿ ಅಂತ ಹಾರೈಸ್ತೀವಿ. ಆದರೆ ಈಗ ನಮ್ಮ ಶಿಗ್ಗಾಂವದಾಗ 4ನೇ ವಾರ್ಡ್ ಆಶ್ರಯ ಪ್ಲಾಟ್ನಾಗ ಭಾಳ ವರ್ಷದಿಂದನೂ ಅವ್ರಿಗೆ ಹಕ್ಕುಪತ್ರ ಇದ್ದಿದ್ದಿಲ್ಲ. ಆದರೆ ಬಸವರಾಜ ಬೊಮ್ಮಾಯಿಯವರು ಕೆಲವೊಂದು ಹಕ್ಕುಪತ್ರ ಕೊಡಿಸಿದ್ರು. ಈಗ ಅದನ್ನು ಉತ್ತಾರ ಕೊಡ್ಸೋಕೆ ನಮ್ಮ ಶಾಸಕರು ಭಾಳಷ್ಟು ಪ್ರಯತ್ನ ಪಡಾಕೊಂಡಾರ, ಭಾಳ ಕೆಲಸ ಮಾಡ್ಯಾರ. ಅದಕ್ಕೆ ಅವ್ರ ಬಗ್ಗೆ ಹೆಮ್ಮೆ ಅನ್ನಿಸ್ತದೆ. ಮೇಡಮ್ ಏನು ಹೇಳ್ತೀರಿ? ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇವಾಗ ಮತ್ತು ಇದೆಲ್ಲ ಕೆಲಸ ಚೆನ್ನಾಗಿ ಮಾಡ್ಕೋತ ಹೋಗ್ತಾ ಇದೇ ಥರ ಮುಂದುವರಿಬೇಕಂತ ನಾವು ಕೆಲಸ ಹೇಳ್ತೀವಿ. 2-2 ಸಾವಿರ ಬರ್ತಿದೆಯಾ? ಬರ್ತಿದೆ, ಕಂಟಿನ್ಯೂ ಬರ್ತಾ ಇದೆ. ಹಾಂ, ಚೆನ್ನಾಗಿ. ಈ ಶಿಗ್ಗಾಂವಿ ಪಟ್ಟಣದಲ್ಲಿ ಮುಂಚೆ ಬೊಮ್ಮಾಯಿ ಅವರಿದ್ದಂಥ ಕ್ಷೇತ್ರ ಇದು. ಅದಾದ ನಂತರ ಪಠಾಣ್ ಅವರು ಬಂದಿದ್ದಾರೆ. ಸೊ ಯಾರು ಬೆಟರ್ ಅನ್ನಿಸುತ್ತೆ ನಿಮಗೆ? ಇವಾಗ ಮಾತ್ರ ಇವರೇ ಬೆಟರ್ ಅನ್ನಿಸ್ತೈತೆ ರೀ. ಇವಾಗೆಲ್ಲ ಅವರು ಏನೋ ಬಂದಿದ್ದಾರೆ, ಆದರೂ ಬಂದರೂ ಅವರು ಅಷ್ಟೊಂದು ಕೇರ್ ಮಾಡಿಲ್ಲ ರೀ. ಕೇರ್ ಮಾಡ್ತಾ ಇಲ್ಲ. ಇಲ್ಲಿ ರಸ್ತೆಗಳೆಲ್ಲ ಚೆನ್ನಾಗಿದಾವ? ರಸ್ತೆ ಕಾಲುವೆ ಎಲ್ಲ ಚೆನ್ನಾಗಿ ಮಾಡಿದ್ರು. ಕೆಲವೊಂದು ರಸ್ತೆ ಇದ್ದವು, ಕೆಲವೊಂದು ರಸ್ತೆ ಬಸವರಾಜ ಬೊಮ್ಮಾಯಿಯವರು ಇದ್ದಾಗ ಮಾಡ್ಯಾರ. ಆದರೆ ಪೆಂಡಿಂಗ್ ಉಳಿದಿದ್ವು ನಮ್ಮ ಸಾಹೇಬ್ರ ಮುಖಾಂತರ ಈಗ ಕೆಲಸ ಎಲ್ಲ ಚಲೋ ಆಗ್ಯಾವು. ಆಮೇಲೆ ಎಲ್ಲರಿಗಿನ ಯಾವ ಇದರಿಂದನ ಭಿನ್ನಾಭಿಪ್ರಾಯದಿಂದನ ನೋಡ್ಕೊಳ್ಳಲ್ಲ. ಎಲ್ಲ ಬಡವರು ಶ್ರೀಮಂತರನ್ನು ಒಂದು ಕುಟುಂಬದಿಂದ ನೋಡ್ಕೊತಾರೆ. ನಾವು ಕೆಲವೊಬ್ಬರು ಈಗ ಸುಮಾರು ಒಂದು 5 ವರ್ಷ 10 ವರ್ಷದಿಂದ ನಮ್ಮ ಶಾಸಕರು ಇದ್ದಾಗ ಹೋದಾಗ ಅವರು ಒಂಥರ ಬಡವರಿಗೆ ಕೀಳು ಮಾಡಿ ನೋಡ್ತಿದ್ರು. ಒಂದು ಸನ್ಮಾನ ಮಾಡಿದ್ರೂ ಸ್ವತಃ ಅದನ್ನು ಎಷ್ಟು ಕೇರ್ಲೆಸ್ ಆಗಿ ನೋಡ್ತಿದ್ರು. ಆದರೆ ನಮ್ಮ ಶಾಸಕರು ಹಂಗಲ್ಲ. ತುಂಬ ಒಳ್ಳೆ ಹೆಮ್ಮೆಯಿಂದ ಎಲ್ಲರನ್ನೂ ಮುಂದೆ ಕರ್ಕೊಂಡು ಹೆಣ್ಮಕ್ಳಿಗೆ ಮತ್ತು ಎಲ್ಲ ಹಿರಿಯರಿಗೆ ಎಲ್ಲರಿಗೆ ಕರ್ಕೊಂಡು ಒಂದು ಹೆಮ್ಮೆಯಿಂದ ಮಾತಾಡ್ತಾರೆ. ಒಳ್ಳೆಯ ಶಾಸಕರು ಅದಾರ. ಇವರ ನಮ್ಗೆ ಮುಂದಾದರೂ ಇವರ ಶಾಸಕರು ಆಗ್ಬೇಕಂತ ದೇವರಲ್ಲಿ ಬಿಡ್ಕೊತೀವಿ. ಹಾಕಿ ಅಂದರೆ ನೀವೇ ಓಟ್ ಹಾಕಿ ಗೆಲ್ಸಿದಂಥ MLA ಕೆಲಸ ಮಾಡ್ತಾರಾ ಇಲ್ವಾ? ಮಾಡ್ತಾರೆ, ಇನ್ನೂ ಮಾಡೋ ಭಾಳ ಕೆಲಸ ಅದಾವೆ. ರೋಡ್ ಆಗಬೇಕು. ಈಗ ಮೊನ್ನೆ ಒಂದು ಸ್ಕೂಲ್ ಒಳಗೆ ಪ್ರೈಮರಿ ಸ್ಕೂಲಿಗೆ ಕನ್ನಡ ಇಂಗ್ಲೀಷ್ ಮಾಧ್ಯಮವನ್ನು ಒಂದು ಚಾಲನೆ ಕೊಟ್ಟರು. ಹಾಕ್ಕೊಂಬಂದು ಮುಂದೆ ಕೊಟ್ಟೇನೆ ಅಂತ ಹೇಳಿದರು, ಮಾಡಿದ್ದಾರೆ. ಇನ್ನೂ ಅಭಿವೃದ್ಧಿ ಆಗೋ ಕೆಲಸ ಭಾಳ ಐತಿ. ಅದರಿಂದ ಬಸವರಾಜ ಬೊಮ್ಮಾಯಿಯವರು ಮಾಡಿದ್ದಾರೆ ಕೆಲಸನ. ಮಾಡಿದ್ರು ಅವರು ಕೆಲವೊಂದಿಷ್ಟು ಸಕ್ಸಸ್ ಆಗ್ಯಾವು, ಕೆಲವೊಂದಿಷ್ಟು ಫೇಲ್ ಆಗ್ಯಾವು. ಇವರು ಮಾಡಾಕತ್ತಾರೆ. ಹೀಗಾಗಿ 1-2 ವರ್ಷ ಸಮೀಪ ಬಂತು, 1 ವರ್ಷ ಆಗಕ್ಕೆ ಬಂತು. ಇನ್ನೂ ಮಾಡ್ಬೋದು ಅನ್ನೋ ಒಂದು ಅನಿಸಿಕೆ ಅವ್ರ ಬಗ್ಗೆ, ಪಠಾಣ್ ಅವ್ರ ಬಗ್ಗೆ ಒಂದು ಕೆಲಸ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಐತಿ. ಏನು ಹೇಳ್ತೀರಿ ನಿಮ್ಮ ಕ್ಷೇತ್ರದ ಶಾಸಕರ ಬಗ್ಗೆ? ಏನು ಹೇಳಿದ್ರಿ, ಎಲ್ಲ ಈಗ ಕರೆಕ್ಟ್ ನಡೆದೈತಿ. ಕೆಲಸ ಮಾಡ್ತಾರಾ? ಮಾಡ್ತಾರೆ. ನಿಮ್ಮ ಗಮನಕ್ಕೆ ಇಲ್ಲೆಲ್ಲ ಸಾಕಷ್ಟು ಜನ ಬಂದಿರ್ತಾರೆ ಚಾ ಕುಡಿಯೋಕ್ಕೆ, ಏನಾದರೂ ತಿನ್ನಕ್ಕೆ, ಎಲ್ಲರೂ ಮಾತಾಡ್ಕೊಳ್ತಿರ್ತಾರೆ. ಏನು ಕೆಲಸ ಮಾಡಿದಾರಂತ ರೆಸ್ಪಾನ್ಸ್ ಐತ್ರಿ. ಈಗ ಅವ್ರಿಗೆ ಒಂದೇದ್ದು ಕೆಲಸ ಹೆಂಗಂದ್ರೆ ಈ ಶಾಲೆಗಳಿಗೆಲ್ಲ ಬರ್ತಾರೆ, ವಿಸಿಟ್ ಕೊಡ್ತಾರೆ. ಆಮ್ಯಾಗ ಏನಾರು ಹೇಳಿದ್ರೆ ಜನರು ಕೂಟ ಸ್ಪಂದಿಸ್ತಾರೆ. ಕ್ಷೇತ್ರ ಸಂಚಾರ ಎಲ್ಲ ಮಾಡ್ತಾರ? ಜನನು ಅವ್ರ ಮನೆಗೆ ಹೋಗಿ ಭೇಟಿ ಹಾಕಾರ್ರಿ. ಅಲ್ಲ, ಕ್ಷೇತ್ರ ಸಂಚಾರ ಮಾಡ್ತಾರೆ? ಮಾಡ್ತಾರೆ. ಮೇಡಮ್ ನಮಸ್ಕಾರ. ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ಬಂದಿದ್ದೀವಿ. ಕೆಲಸ ಎಲ್ಲ ಮಾಡ್ತಿದ್ದಾರಾ ಯಾಸೀರ್ ಖಾನ್ ಪಠಾಣ್ ಅವರು? ಹಾಂ ಸರ್, ಮಾಡ್ತಿದ್ದಾರೆ. ಸರ ನಮಸ್ಕಾರ ರೀ. ಏನು ನಿಮ್ಮ ಯಾಸೀರ್ ಖಾನ್ ಪಠಾಣ್ ಅವ್ರು ಕೆಲಸ ಮಾಡ್ತಾರಾ? ಮಾಡ್ತಾರಲ್ರಿ.
ಮಾಡ್ತಾರೆ. ಏನು ನಿಮ್ಮ ಹೆಸರು? ನಾಗರಾಜ್ ಆರ್ ದಾವಣಗೆರೆ. ಓಕೆ, ಏನಂತೀರಿ ನಿಮ್ಮ ಶಾಸಕರ ಬಗ್ಗೆ, ಅವ್ರ ಕೆಲಸದ ಬಗ್ಗೆ? ಶಾಸಕರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಕಳೆದ 8 ತಿಂಗಳಿಂದ ನೋಡಿದರೆ ಉತ್ತಮ ವೇಗದಲ್ಲಿ ಕೆಲಸಗಳು ನಡೀತಾ ಇದ್ದಾವೆ. ಸರ್ಕಾರನೂ ಕೂಡ ಮೇಲೆ ಕಾಂಗ್ರೆಸ್ ಸರ್ಕಾರನೇ ಇರೋದರಿಂದ ಬಹುತೇಕ ಕೆಲಸಗಳು ಗ್ರಾಮೀಣ ಮಟ್ಟದೊಳಗೆ ಆಗ್ತಾವೆ ಅಂಥೇಳಿ ಭರವಸೆ ಇದೆ. ಏನೇನು ಮಾಡಿದ್ದಾರೆ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಅಂದರೆ ಅವರು ಈಗ 8 ತಿಂಗಳಾಯಿತು ಶಾಸಕರಾಗಿ. ಬರುವಂಥ ದಿನಗಳಲ್ಲಿ ಬಹಳಷ್ಟು ಯೋಜನೆಗಳು ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಆಗುವಂಥ ಸಾಧ್ಯತೆಗಳದಾವೆ. ಈಗ ಕೆಲವೊಂದಿಷ್ಟು ಕಾರ್ಯಕ್ರಮದಲ್ಲಿ ಹೇಳಿರುವಂತೆ ಬೇರೆ ಬೇರೆ ಯೋಜನೆಗಳಿಗೆ ಅನುದಾನವನ್ನು ತೆಗೆದುಕೊಂಡು ಬಂದಿದ್ದಾರೆ. ಈಗಾಗಲೇ ಕೆಲವಷ್ಟು ಕಾರ್ಯಕ್ರಮಗಳಿಗೆ ಗುದ್ದಲಿ ಪೂಜೆ ಕೂಡ ನೆರವೇರಿದೆ, ಆಗ್ಬೋದಂತ ನಮಗೆ ಅಂತಂತವಾಗಿ. ಅಮ್ಮ ನಮಸ್ಕಾರ, ಏನು ಹೇಳ್ತೀರಿ ಶಾಸಕರ ಬಗ್ಗೆ? ಎಲ್ಲ ಟೈಮ್ ಸಿಕ್ಕಿದೆ, ಮಾಡ್ಬೋದು, ನಿರೀಕ್ಷೆ ಒಳಗಿದ್ದೇವೆ. ಯಾಕಂದರೆ ಈಗಿನ್ನೂ 7-8 ತಿಂಗಳಾಯ್ತಲ್ಲ ಅವ್ರು ಬಂದು, ಮರು ಚುನಾವಣೆ ಒಳಗೆ ಆಯ್ಕೆ ಆಗ್ಯಾರ, ಮಾಡ್ತಾರ ಅಂತ ಅನಿಸಿಕೆ ಐತಿ ನಮ್ಮದು. ಈ ಕ್ಷೇತ್ರಗಳಿಗೆಲ್ಲ ಬರ್ತಾರ. ನಾವು ರಿಟೈರ್ಡ್ ಟೀಚರ್ ಅಲ್ಲ, ನಾವು ಹೊರಗೆ ಹೋಗೋದಿಲ್ಲ, ನಮಗೆ ಗೊತ್ತಾಗೋದಿಲ್ಲ. ನಾವು ಈಗ ಶಾಸಕರು ಅಂತಂದರೆ ಅವ್ರಿಗೊಂದು ಒಂದು ಜವಾಬ್ದಾರಿ ಅಂತ ಇರುತ್ತೆ. ಜನರು ಸಮಸ್ಯೆ ಅಂತ ಹೋದರೆ ಸಹಾಯ ಮಾಡಬೇಕಾದಂಥ ಗುಣ ಇರುತ್ತೆ. ಅದನ್ನೇನಾದರೂ ಕೇಳ್ಪಟ್ಟಿದ್ದೀರಾ? ಕೇಳ್ಪಟ್ಟೇವಿ. ಒಂದೇ ಊರಲ್ಲ, ಇಡೀ ತಾಲೂಕು, ಇಡೀ ಇದು ಅಲ್ಲ, ಒಂದೇ ಊರಿಗೆ ಇದು ಕೊಡಂಗಿಲ್ಲ, ಅವ್ರು ಎಲ್ಲ ಕಡೆ ಕೊಡಬೇಕು. ನಿಮಗೆ ಗೊತ್ತಿರುವಂಗೆ ಇನ್ನೂ ಈ ಕ್ಷೇತ್ರದಲ್ಲಿ ಏನೆಲ್ಲ ಬದಲಾವಣೆ ಆಗಬೇಕು, ಏನೆಲ್ಲ ಬೆಳವಣಿಗೆ ಆಗಬೇಕು ಅಥವಾ ಅಭಿವೃದ್ಧಿ ಆಗಬೇಕು? ಆಗ್ಬೇಕ್ರಿ. ಜಕ್ಕನಕಟ್ಟಿ ರೋಡಿಗೆ ಸ್ವಲ್ಪ ರೋಡ್ ಒಂಚೂರು ಇದು ಆಗೈತಿ, ಅದು ಒಂದು ಹಗಲೆಲ್ಲ ಓಡಾಡ್ತೀವಲ್ಲ ನಾವು ಸಿಕ್ಕಾವು, ಅದು ನಮ್ಮ ಗಮನಕ್ಕೆ ಬಂದೈತಿ. ಮಾಡ್ತಾರ ಅಂತ ಹೋಪ್ ಇಟ್ಕೊಂಡೇವಿ. ಅಂದರೆ ನಮಸ್ಕಾರ, ಏನಂತೀರಿ ನಿಮ್ಮ ಶಾಸಕರ ಬಗ್ಗೆ? ಕೆಲಸ ಮಾಡ್ತಿದ್ದಾರಾ? ಒಟ್ಟು ನಡೆದೈತ್ರಿ, ಒಟ್ಟು ಕೆಲಸ ನಡೆದೈತ್ರಿ, ಒಟ್ಟು ಮಾಡ್ತಾರೆ ರೀ. ಅನುಕೂಲ ಮಾಡಿಕೊಟ್ಟಿದ್ದಾರೆ ನಿಮಗೆ? ಅನುಕೂಲ ಆಗ್ತಾ ಇದೆ ರೀ. ಒಟ್ಟು ಏನೇನು ಆಗ್ತಾ ಇದಾವೆ ರೀ. ಒಟ್ಟು ನಮ್ದು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು, ಅವ್ರು ಮುಖ್ಯಮಂತ್ರಿ ಆಗಿದ್ರು, ಜೊತೆಗೆ ನೀವೇ ಗೆಲ್ಸಿದಂಥ ವ್ಯಕ್ತಿ ಮುಖ್ಯಮಂತ್ರಿ ಆಗಿ ಏನು ಕೆಲಸ ಮಾಡಿಕೊಟ್ಟಿದ್ರು, ಅವ್ರಿಗಿಂತ ಇವ್ರು ಬೆಟ್ರ್ ಅನ್ನಿಸ್ತಾರಾ? ಏನು ರಾಜಕೀಯ ಮನುಷ್ಯರು ಅವರು ಬೆಟರ್ ಇದ್ದಾರೆ. ಬೊಮ್ಮಾಯಿಯವರು ಎಲ್ಲ ಅವರು ಅಭಿವೃದ್ಧಿ ಮಾಡಿದ್ದಾರೆ ಇದ್ದಾರೆ, ಅವ್ರದ್ದೇನು ಇದೇ ಇಲ್ಲ, ಅವರು ಅಭಿವೃದ್ಧಿ ಮಾಡಿದ್ದಾರೆ. ಒಟ್ಟು ಹಂತ ಮಾಡ್ತಾ ಇದ್ದಾರೆ, ಅದೇನಿಲ್ಲ. ಯಾಸಿರ್ ಖಾನ್ ಪಠಾಣ್ ಅವ್ರು ಏನು ಮಾಡ್ತಿದ್ದಾರೆ? ಅವರು ಅಲ್ಲೇ ದೇವಸ್ಥಾನಕ್ಕೆ ಅಲ್ಲೇ ಕೆಲಸ ಮಾಡ್ತಿದ್ದಾರೆ, ಅವರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಸರ್, ಅವರು ಮಾಡ್ತಾರೆ. ಹೌದು. ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಾಗಿದೆಯಾ? ಸರಿಯಾಗಿ. ಏನು ಹೇಳ್ತೀರಿ ಬ್ರದರ್? ಈಗ ಯಾಸಿರ್ ಖಾನ್ ಪಠಾಣ್ ಅವರು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ? ಭಾಳ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್. ಸರ್ಕಾರದ 5 ಗ್ಯಾರಂಟಿ ಜೊತೆಗೆ ಶಿಗ್ಗಾಂವ್ ಡೆವಲಪ್ಮೆಂಟ್ನು ಭಾಳ ಮಾಡ್ತಾ ಇದ್ದಾರೆ ಅವರು. ಕೋಟಿಗಟ್ಟಲೆ, ಸಾವಿರಾರು ಕೋಟಿ ದುಡ್ಡನ್ನು ತೊಗೊಂಬಂದು ಸರ್ಕಾರದಿಂದ ಇಲ್ಲಿ ಅಭಿವೃದ್ಧಿ ಕೆಲಸವನ್ನು ಭಾಳ ಮಾಡ್ತಾ ಇದ್ದಾರೆ. ಈಗ ಪ್ರತಿಯೊಂದು ಕ್ಷೇತ್ರದಲ್ಲಿನೂ ಅವ್ರದ್ದು ಮೊದಲು ಆದ್ಯತೆ ಶಿಕ್ಷಣ, ಆಮ್ಯಾಗ ನಿರುದ್ಯೋಗಿಗಳಿಗೆ ಉದ್ಯೋಗ, ಯುವಕರ ಒಂದು ಭಾಳ ಕಳಕಳಿಯ ಕಾಳಜಿಯನ್ನು ಹೊಂದು ಅವ್ರ ಕೆಲಸ ಮಾಡ್ತಿದ್ದಾರೆ. ಅವ್ರದ್ದು ಒಂದು ನಮ್ಮ ಶಾಸಕರದ್ದು ಒಂದು ಇದು ಏಮ್ ಇದೆ, ಅಂದರೆ ಒಂದು ಗುರಿ, ಬೇಡ್ತಿ ನದಿ, ಅದು ಒಂದು ಅವ್ರದ್ದು ಕನಸು. ಮೊನ್ನೆ ವಿಧಾನಸಭೆಗಳಿಗೂ ಹೇಳಿದ್ದಾರೆ ಅವರು. ಅದೊಂದು ಕನಸು ಅವರು ಖಂಡಿತವಾಗಿ ಮಾಡಿ ಇಲ್ಲಿ ನಮ್ಮ ಹಾವೇರಿ, ಆಮೇಲೆ ಧಾರವಾಡ, ಗದಗ ಈ 3 ಜಿಲ್ಲೆಗೆ ಅನುಕೂಲ ಆದಂಗೆ ಮಾಡಬೇಕಂತ ಅವ್ರಿಗೆ ಭಾಳ ಒಂದು ಕನಸಿದೆ. ಅದು ಅವರು ನನಸು ಮಾಡ್ತಾರಂತ ನಮ್ಗೆ ಇದಿದೆ, ನಂಬಿಕೆ ಇದೆ. ಏನಿಲ್ಲ ರೀ, ಚಾಳು ಮಾಡ್ಯಾರ ಅವೆಲ್ಲ ರಸ್ತೆ. ಏನು ಅನುಕೂಲ ಮಾಡಿಕೊಟ್ಟಿದ್ದಾರೆ ಈ ಕ್ಷೇತ್ರಕ್ಕೆ? ಎಲ್ಲನೂ ಅನುಕೂಲ ಮಾಡ್ಯಾರ. ಮೊದಲಿಂದನ ಇಲ್ಲಿ ಸ್ವಲ್ಪ ಏನೇನೋ ರಸ್ತೆಗಳು ಅದೇನೇನೋ ಇದು ಆಗಿದ್ದಿಲ್ಲ, ಪೆಂಡಿಂಗ್ ಉಳಿದಿದ್ದು ಎಲ್ಲ ರಸ್ತೆಗಳು ಚಲೋ ಆಗ್ಯಾವ್ರಿ. ಕೆಲಸ ಹೆಲ್ಪಿಂಗ್ ಲಿಸ್ಟ್ ಭಾಳ ಚಲೋ ಆಗೈತಿ, ಎಲ್ಲ ಚಲೋ ಮಾಡಿದ್ದಾರೆ ರೀ. ಸರ್ ಏನು ಹೇಳ್ತೀರಿ ಯಾಸಿರ್ ಖಾನ್ ಪಠಾಣ್ ಅವ್ರ ಬಗ್ಗೆ? ಕೆಲಸ ಎಲ್ಲ ಚೆನ್ನಾಗಿ ಮಾಡಿದಾರಾ? ಚಲೋ ಮಾಡ್ಯಾರ. ಇದು ರೋಡ್ ಇದ್ದಿದ್ದಿಲ್ಲ, ಬೊಮ್ಮಾರಿ ಇದ್ದಾಗ ಹಂಗೆ ತುಳ್ಕೊಂತ ಅಡ್ಡಾಡ್ತಿದ್ರು, ಮಕ್ಕಳು ಬೀಳ್ತಿದ್ರು ಸಾಲಿವು. ಈ ರೋಡ್ ಇರಲಿಲ್ಲ, ಇದ್ದಿದ್ದಿಲ್ಲ ರೀ, ಈಗ ಆಗೈತಿ ಇದು, ಮೊನ್ನೆ ಆಗೈತಿ. ಮೊನ್ನೆ ಮಾಡ್ಯಾರ, ಚಲೋ ಮಾಡ್ಯಾರ. ಇಲ್ಲಿಂದ ರಸ್ತೆ ಮಾಡಿದಾರಾ ಅಥವಾ ಬೇರೆ ಏನಾದರೂ ಮಾಡಿದಾರಾ? ಎಲ್ಲ ಕಡೆ ಮಾಡ್ರಿ, ಹಳ್ಳ್ಯಾಗ ಚಲೋ ರಸ್ತೆ ಮಾಡ್ಯಾರ. ಇಲ್ಲಿ ಬೊಮ್ಮಾರಿ ಇದ್ದಾಗ ರಸ್ತೆ ಆಗಿದ್ದಿಲ್ಲ, ಇದು ಸಾಲಿ ಹುಡುಗರು ಜಗ್ಗಿ ಬೀಳ್ತಿದ್ವು ಗಾಡಿ ಹಾಕೊಂಡು. ಈಗ ಅವ್ರು ಬಂದಿನ ಚಲೋ ಆಗೈತಿ, ರೋಡ್ ಕಟ್ರ ಆಗ್ಯಾವ, ಚಲೋ ಆಗ್ಯಾವ್ರಿ. ಶಿಗ್ಗಾಂವಿ ಚೆನ್ನಾಗಿದೆ ಹಾಗಾದ್ರೆ? ಚೆನ್ನಾಗೈತಿ ರೀ. ಎಲ್ಲಿ ನೋಡಿದ್ರೆ ಧೂಳು ಕಾಣಿಸ್ತಿದೆ. ಎಲ್ಲಿ ಧೂಳು ಕಾಣ್ತೈತೆ ರೀ. ಅವ್ರು ಇದ್ದಾಗ ಬರೀ ಸಂತಿ ಬಂದ್ ಮಾಡೋದು, ದೊಡ್ಡ ಪ್ರೋಗ್ರಾಮ್ ಮಾಡ್ಕೊಂಡು ಹೋಗಿಬಿಡೋದು, ಅದ ಮಾಡ್ಯಾರ ಅವ್ರು, ಬೇರೆ ಏನು ಮಾಡಿಲ್ಲ. ಶಿಗ್ಗಾಂಗ ಯಾವಾಗರಿಗೆ ತ್ರಾಸು ಭಾಳ ಮಾಡ್ಯಾರ ಬೊಮ್ಮಾಯವ್ರು. ಈಗ ಪಠಾಣ್ ಸಾಹೇಬರು ಎಲ್ಲರ ಕೈಗೆ ಸಿಗ್ತಾರಾ ಈಸಿಯಾಗಿ? ದಿನ ಸಿಗ್ತಾರೆ ರೀ, ದಿನಕ್ಕೊಮ್ಮೆ ಭೇಟಿಯಾಗಾರ. ಈಗ ಕಷ್ಟಗಳಿಗೆ ಸ್ಪಂದಿಸ್ತಾರಾ? ಸ್ಪಂದಿಸ್ತಾರೆ.
MLA ಸಾಹೇಬ್ರು ಕೆಲಸ ಮಾಡ್ತಾ ಇದ್ದಾರಾ? ಚಲೋ ಕೆಲಸ ಮಾಡುತ್ತಿದ್ದಾರೆ. ಬೊಮ್ಮಾಯರಿದ್ದಾಗ ನಮಗೆ ಶಾಸಕರು ಸಿಗ್ತಿದ್ದಿಲ್ರಿ. ಒಂದಿನ ನಾವು ಬಡವರು ಏನು ಕೇಳಬೇಕಂತ ಹೇಳಿದ್ರು ಸಿಗ್ತಿದ್ದಿಲ್ಲ. ಈಗ ನಮ್ಗೆ ಶಾಸಕರು ಚಲೋ ಸಿಕ್ಕ್ಯಾರ, ಮಾತಾಡ್ತಾರೆ, ಇಲ್ಲಿ ಸರ್ಕಲ್ ಬರ್ತಾರೆ. ನಾವು ಬಡವರು ಏನಾರು ಕೇಳಬೇಕಂದ್ರೆ ನಾವು ಕೇಳ್ತೀವಿ, ಅವ್ರು ಸಿಗ್ತಾರ, ಎಲ್ಲ ಕೆಲಸ ಮಾಡಿಕೊಡಾಕತ್ತಾರೆ. ಚಲೋ. ನೀವು ನೋಡ್ದಂಗೆ ಈ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಿಕೊಟ್ಟಿದ್ದಾರಪ್ಪ? ಭಾಳಷ್ಟು ಕೆಲಸಗಳ ಮಾಡ್ಯಾರ್ರಿ. ಇಲ್ಲಿ ಮೊನ್ನೆ ಇಲ್ಲಿ ರೋಡ್ ಇದ್ದಿದ್ದಿಲ್ರಿ, ಹಂಗೆ ಅಡ್ಡಾಡ್ತಿದ್ರಿ. ರೋಡ್ ಆಗೈತ್ರಿ ಮೊನ್ನೆ, ಇಲ್ಲಿ ನಮ್ಮ ಮನೆ ಕಡೆ ಮುಂದ್ಗಡೆ ರೋಡ್ ಆಗೈತ್ರಿ. ಎಲ್ಲ ಭಾಳ ಆಗೈತ್ರಿ ರೋಡ್. ಎಲ್ಲ 2,000 ರೂಪಾಯಿ. ಇದೊಂದು ರೋಡ್ ಮಾಡಿದ್ದಾರೆ, ಮತ್ತೇನು ಮಾಡಿದ್ದಾರೆ? ಮತ್ತು ಆಶ್ರಯ ಪ್ಲಾಟ್ ಕೊಟ್ಟಿದ್ದಾರೆ. ಮೊನ್ನೆ ಒಂದು ಸುಮಾರು ಬಡವ್ರ ಮನೆಗೆ ಭಾಳ ಮಾಡ್ಯಾರ. ಅಲ್ಲಿ ನಮ್ಮಲ್ಲಿ ಭಾಳ ಬಡವರು ಭಾಳ ಐತ್ರಿ, ಅಲ್ಲಿ ಭಾಳ ಕೊಟ್ಟಾರ. ಸರ್ ಏನು ಹೇಳ್ತೀರಿ? ಅಶ್ರಫ್ ಖಾನ್ ಪಠಾಣ್ ಅವರು ಚಲೋ ಕೆಲಸ ಮಾಡಿಸಿದ್ರು ಅದ್ರಿ ಅಂತ. ಓಣಿ ಎಲ್ಲ ತಿರ್ಗಾಡ್ತಾರೆ. ನಾವು ಆಟೋ ನಡೆಸ್ತೀವಿ. ನಮ್ಗೆ ಆಟೋನಾಗ ಎಲ್ಲರೂ ಜನ ಕುತ್ಕೊಂಡು ಹೇಳ್ತಾರೆ ರೀ, ಯಾಸಿರ್ ಖಾನ್ ಪಠಾಣ್ ಅವರು ಚಲೋ ಕೆಲಸ ಮಾಡಾಕುಂತಾರೆ, ನೆಕ್ಸ್ಟ್ ಬಂದ್ರೆ ಅವರು ಬಂತಾರೆ ಅಂತ ಹೇಳಾಕುಂತಾರೆ ರೀ ಜನ. ಸರ್ ನಮಸ್ಕಾರ. ಇಲ್ಲಿನ ಶಾಸಕರು ಕಾರ್ಯವೈಖರಿ ಹೇಗಿದೆ? ಸರ್ ಮುಂಚಿನ ಶಾಸಕರು ಮತ್ತು ಮಂತ್ರಿಗಳಾಗಿ ಕೆಲಸ ಮಾಡಿದ್ರು, ಮುಖ್ಯಮಂತ್ರಿಗಳಿದ್ದರು. ಅವ್ರ ಜೊತೆ ಕಂಪೇರ್ ಮಾಡಿದರೆ ಇವಾಗ ಇವರು ಎಲ್ಲರಿಗೂ ಸಿಗ್ತಾರೆ ಅಂತೇಳಿದ್ರೆ, ಅವಾಗಿನ ಶಾಸಕರು ನಾವು ಅವ್ರು ಇಷ್ಟು ವರ್ಷ 18-20 ವರ್ಷ ಇದ್ದರೂ ಸಹಿತ ಒಂದಿನ ಅವ್ರ ಹತ್ತಿರಕ್ಕೆ ನಾವು ಹೋಗೋಕ್ಕಾಗಿಲ್ಲ. ಒಂದೊಂದು ದಿನ ಹೋಗೋಕ್ಕಾಗಿಲ್ಲ, ಒಂದು ಕೆಲಸನೂ ನಮ್ಗೆ ಆಗಿಲ್ಲ. 20-22 ವರ್ಷದಿಂದ ಪೆಂಡಿಂಗ್ ಇರೋ ಕೆಲಸ ಈಗ ರೀಸೆಂಟಾಗಿ ನಮ್ಗೆ ಆಗ್ತಿದ್ದಾವೆ. ಇದನ್ನು ಹೇಳಿದರೆ ನಿಮ್ಗೆ ಅರ್ಥ ಆಗುತ್ತೆ ಯಾವ ಥರ ಇವರು ಒಂಥರ ಜನಸ್ನೇಹಿ ಶಾಸಕರು. ಆಮೇಲೆ ರೈತರಿಗೆ, ಕೂಲಿಕಾರರಿಗೆ, ಪ್ರತಿಯೊಂದು ವರ್ಗಕ್ಕೂ ಇವರು ಇವ್ರಂತ ನೋಡಲ್ಲ, ಜಾತಿ ಅಂತ ಮುಂಚೆ ನೋಡಲ್ಲ, ಅವರ ಸ್ವಭಾವನೆ ಆ ಥರ ಇರೋದು. ಹೀಗಾಗಿ ಜನರೆಲ್ಲ ಖುಷಿಯಾಗಿದ್ದಾರೆ. ಆಮೇಲೆ ಆಡಳಿತ ವರ್ಗನೂ ಈಗ ಸುಧಾರಿಸ್ಕೊಂಡಿದೆ, ಮುಂಚಿನ ಥರ ನೆಗ್ಲಿಜೆನ್ಸ್ ಇಲ್ಲ. ಏನೋ ಒಂದು ಕೆಲಸ ಆಯ್ತು ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡ್ತಾರೆ. ಮಾಡಿಲ್ಲ ಅವ್ರಿಗೆ ಹತ್ರ ಹೋದ್ವಿ ಅಂತಂದರೆ ಆಯಿತು ಅಂತ ಇದು ಕೆಲಸ. ಅಷ್ಟರ ಮಟ್ಟಿಗೆ ಶಾಸಕರ ಒಂದು ವರ್ಚಸ್ಸು ಪ್ರಭಾವ ನಡೀತಾ ಇದೆ. ಜನರು ಖುಷಿಯಾಗಿದ್ದಾರೆ. ಹೊಸ ಶಾಸಕರು, ಒಳ್ಳೆಯ ವಾತಾವರಣ ಇದೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಹೇಳೋ ವಿಚಾರ ಅಂದರೆ ಕೋಮು ಸೌಹಾರ್ದತೆ ನೆಲೆ ನಿಲ್ಲಿಸಬೇಕು, ಕಾಯಂಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅತಿ ಕಾಳಜಿಯಿಂದ ಇದು ಒಂದು ಕೆಲಸ ಮಾಡ್ತಿರುವಂಥ ಶಾಸಕರು. ತಾತ, ಈಗ ಯಾಸಿರ್ ಖಾನ್ ಪಠಾಣ್ ಅವರು ಶಾಸಕರಲ್ವಾ, ಈ ಅಭಿವೃದ್ಧಿ ಮಾಡ್ತಿದ್ದಾರಾ? ಮಾಡಿದ್ದಾರೆ. ಏನು ಮಾಡಿದ್ದಾರೆ? ನಮ್ಮೂರಿಗೆ ಅಡಿ ಸೋಮಪುರಕ್ಕೆ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಒಂದು 10 ಲಕ್ಷ ರೂಪಾಯಿ ಹಾಕಿದ್ದಾರೆ ರೀ ಗ್ರಾಂಟ್ದು, ಮುಜರೆ ಇಲಾಖೆಯಿಂದ. ಮತ್ತು ಬೇರೆ ದೇವಸ್ಥಾನಗಳು ಹೇಳೀವಿ, ಅವನ್ನ ಹಾಕ್ತೀವಿ ಅಂತ ಹೇಳ್ಯಾರ ರೀ. ಒಂದು ಗೋಪುರದ್ದು ಹೇಳೀವಿ. ಮತ್ತು ಇನ್ನೊಂದು ಬಸವಣ್ಣ ದೇವಸ್ಥಾನ ಅಂತ ಒಂದು ಐತಿ, ಕೊಪ್ಪದ ಬಸವಣ್ಣ ಅಂತೇಳಿ, ಆ ದೇವಸ್ಥಾನಕ್ಕೂ 10 ಲಕ್ಷ ಹಾಕ್ತೀವಿ ಅಂತ ಹೇಳ್ಯಾರ ರೀ. ಇಷ್ಟು ಹೇಳ್ಯಾರ ರೀ. ದೇವಸ್ಥಾನಗಳನ್ನ ಕಟ್ಟಿಸ್ಕೊಟ್ಬಿಟ್ರೆ ಅಭಿವೃದ್ಧಿನಾ? ಅಲ್ರಿ, ಏನಾಗಿದ್ರು ಊರು ಹೊತ್ತಿಂದ ಯಾವ ಕೆಲಸ ಇದ್ರು ಬರ್ರಿ, ನಮ್ಮ ಕಡೆಯಿಂದ ಏನು ಸಹಾಯ ಐತಿ ತೋಡ್ರಿ ಅಂತ ಹೇಳ್ತಾರೆ, ಹೇಳ್ಯಾರ ಮಾಹಿತಿ. ಅಂದರೆ ಎಲ್ಲರ ಕೈಗೂ ಸಿಗ್ತಾರಾ? ಸಿಗ್ತಾರೆ ಜನ. ನೀವು ಕಷ್ಟಗಳು ಹೇಳ್ಕೊತೀರ ಅವ್ರ ಮುಂದೆ? ಹೇಳ್ಕೊಂತೀವಿ. ಏನು ಹೇಳ್ತಾರೆ ಅವಾಗ? ಏನಿಲ್ಲ ರೀ, ನಮ್ಮ ಇದು ಹಿಂಗೆ ಐತ್ರಿ, ಅದನ್ನ ಸ್ವಲ್ಪ ನಾವು ಯಾವ ಕೆಲಸ ಅದಾವ ಅಂದ್ರೆ ಇಂಥದಕ್ಕೆ ನಮ್ಗೆ ಅನುಕೂಲ ಮಾಡಿಕೊಡೋ ಅಂದ್ರೆ ಮಾಡಿಕೊಡೋಕೆ ಒಪ್ತಾರೆ ರೀ, ಸಹಾಯ ಮಾಡ್ತಾರೆ. ಸೇಮು. ಆಮೇಲೆ ಯಾರನ್ನೂ ನೀವು ಊರಾಗ ಮತ್ತೊಬ್ಬರು ಲೀಡರ್ನ ಕರ್ಕೊಂಬರ್ಬೇಡ್ರಿ, ನಿಮ್ಮ ಕೆಲಸ ನೀವೇ ಬನ್ನಿ, ಅವ್ರನ್ನ ಕರ್ಕೊಂಬರ್ರಿ ಇವ್ರು ಕರ್ಕೊಂಬರ್ರಿ ಅಂತ ಅವ್ರು ಹೇಳಲ್ಲ. ಹೀಗೆ ಆಮೇಲೆ ಏನಾದ್ರೂ ನಾವು ಒಂದು ಸ್ವಲ್ಪ ಗೊತ್ತಲ್ಲಾರಕ್ಕೆ ಸ್ವಲ್ಪ ಕಡಿಮೆ ಕೇಳಿದಂದ್ರೆ ಇದೇದಕ್ಕಾಕತ್ತಪ್ಪ ಸಾಲಲ್ಲ ಇಷ್ಟು ತಗೋ ಅಂತೇಳಿ ಹೆಚ್ಚಿಗೆ ಮಾಡಿಕೊಟ್ಟಾರೆ. ಕುನ್ನೂರು ಸೊಸೈಟಿಗೆ 5 ಲಕ್ಷ ಕೇಳೋಣಂತ ನಮ್ಮ ಕಮಿಟಿಯವ್ರು ಹೋಗಿದ್ರು. ಕುನ್ನೂರು ಸೊಸೈಟಿ ಅಧ್ಯಕ್ಷರು 5 ಎದಕ್ಕಾಗತ್ತಪ್ಪ ಅಂತೇಳಿ 15 ಲಕ್ಷ ಹಾಕ್ಯಾರ ಸೊಸೈಟಿದೊಂದು ಆಫೀಸಿಗೆ. ಹಾಂ, ಅದು ಸೊಸೈಟಿ ಹುಟ್ಟಿದಾಗನ ಈಗ 50 ವರ್ಷದಿಂದ ಆಗಿದ್ದ ಬಿಲ್ಡಿಂಗ್ ಮತ್ತು ಬೇರೆ ಯಾವ ಬಂದಿದ್ದಿಲ್ಲ. ಈಗ ಮೊದಲು ಬಂದ ಎಲ್ಲ ಜನಪ್ರತಿನಿಧಿಗಳು ಏನೂ ಮಾಡಿದ್ದಿಲ್ಲ. ಇವರೊಂದು 5 ಲಕ್ಷ ಕೇಳಿದ್ರೆ ಸಣ್ಣದೊಂದು ಆಫೀಸ್ ಮಾಡ್ಕೊಂಡಿರತ್ತಂತ ಕಮಿಟಿಯವ್ರು ಹೋದ್ರೆ ಅವ್ರು 5 ಎದಕ್ಕಾಕತ್ತಪ್ಪ 15 ಲಕ್ಷ ಹಾಕಿನ ಹೋಗಿ ಅಂತೇಳಿ ಕಳಿಸಿದ್ರು. ಈ ವಾರದಾಗ ಅಡಿಗೆಲ್ಗೆ ಬರ್ತಾರೆ. ಏನು ಹೇಳ್ತೀರಿ ಸರ್ ಸಾಹೇಬ್ರ ಬಗ್ಗೆ? ಸಾಹೇಬ್ರ ಬಗ್ಗೆ ಶಿಗ್ಗಾಂವ್ ಸವಣೂರು ತಾಲೂಕಿಂದ ಒಂದು ಪುಣ್ಯ ಕ್ಷೇತ್ರ ಇದು. ಒಳ್ಳೆ ಶಾಸಕರಾಗಿ ಸಿಕ್ಕಿದ್ದಾರೆ. ಆಮೇಲೆ ಪ್ರತಿಯೊಂದು ಅಭಿವೃದ್ಧಿ ಅನ್ನೋದು ಅಭಿವೃದ್ಧಿ ಹರಿಕಾರ ಈಗ ಬಂದು ಒಂದು 8 ತಿಂಗಳಲ್ಲಿ ಅಭಿವೃದ್ಧಿ ಹರಿಕಾರ ಅನ್ನೋದಂಥ ಒಂದು ಶಾಸಕರು ನಮ್ಮ. ಏನು ಅಭಿವೃದ್ಧಿ ಮಾಡಿದ್ದಾರೆ? ಸಿಕ್ಕಾಪಟ್ಟೆ ನಿಮಗೆ ಪ್ರತಿಯೊಂದು ಅಭಿವೃದ್ಧಿ ಹರಿಕಾರ ಅನ್ನೋದು ದೊಡ್ಡ ಪದ. ಸೊ ಅದಕ್ಕೆ ಪೂರಕವಾದಂಥ ಕೆಲಸಗಳನ್ನು ಏನು ಮಾಡಿದ್ದಾರೆ ನೋಡಿ. ಈಗ ಸುಮಾರು ಒಂದು 500 ಕೋಟಿ ನಮಗೆ ನೀರಿಂದ ನಾಗನೂರು ಕೆರೆಗೆ, ಆಮ್ಯಾಗ ಬಂಕಾಪುರ ಕೆರೆಗೆ, ಆಮ್ಯಾಗ ಸವಣೂರು ಮೋತಿ ತಲಾಬ್ ಅನ್ನೋದಂಥ ಆ ಕೆರೆಗೆ ಒಂದು 500 ಕೋಟಿ ಒಂದು ವೆಚ್ಚದಲ್ಲಿ ಅದು ಅಡಿಗಲ್ ಕಾಮಗಾರಿಯನ್ನು ಪುರಾಣ ನಡೆದಿದೆ. ಆಮ್ಯಾಗ ಪ್ರತಿಯೊಂದು ಸಮಾಜಕ್ಕಾಗಲಿ, ಗುಡಿ ಗುಂಡಾರಕ್ಕೆ, ಮಸೂದಿಗೆ, ಆಮ್ಯಾಗ ಮದರ್ಸಾಗಳಿಗೆ ಆಗಲಿ,
ಆಮ್ಯಾಗೆ ಶಿಕ್ಷಣಕ್ಕೆ ನಾವು ನಮ್ಮ ವಾರ್ಡದಲ್ಲಿ ಈಗ ನಾವು ಒಂದು 5 ಲಕ್ಷ ರೂಪಾಯಿ ನಮ್ಮ ಸಾಲಿಗೆ ಅಂತ ಕೇಳಿದ್ವಿ. 5 ಲಕ್ಷ ರೂಪಾಯಿ ನಿಮಗೆ ಗ್ರೌಂಡಿಗೆ ಅದು ಸಾಲಂಗಿಲ್ಲ. ಸುಮಾರು ಒಂದು 10-15 ಲಕ್ಷ ರೂಪಾಯಿ ಬೇಕು. ಅದಕ್ಕೆ ಒಂದು ಸಲ ಸ್ವಚ್ಛಾಗಿ ಮಾಡ್ಕೊಳ್ಳಿ ಸಾಲಿಗೆ ಅನ್ನೋದು. ಆಮೇಲೆ ಪ್ರತಿಯೊಂದು ರೋಡಿಂದಾಗಲಿ ಏನೋ ಒಂದು ಸಮಸ್ಯೆ ನಾವು ಅವ್ರಿಗೆ ಹೇಳಿದರೆ ಸಾಕು, ಯಾರೂ ಹೋಗಲಿ ಹೇಳಿ, ಲೀಡ್ರ್ ಅನ್ನೋದು ಬೇಡ. ಪ್ರತಿಯೊಂದು ಯಾವುದೋ ಒಂದು ವಾರ್ಡಿನ ಸಾಮಾನ್ಯ ಆಮ್ಯಾಗ ಪ್ರತಿ ಸಲನೂ ಒಂದು ತಿಂಗಳದಾಗ ಕನಿಷ್ಠ 4-5 ದಿನ ನಮ್ಮ ತಾಲೂಕಿನಲ್ಲಿ ಅವರೊಂದು ತಾಲೂಕು ಕಚೇರಿ ಇದೆ, ಬಂದು ಸಾಮಾನ್ಯ ಜನರಿಗೆ ಎಲ್ಲರನ್ನೂ ಭೇಟಿಯಾಗಿ ಆಮ್ಯಾಗ ಅವ್ರ ಅಭಿಪ್ರಾಯ ಏನೈತಿ ಕಷ್ಟ ಸುಖವನ್ನು ಕೇಳಿ ಪರಿಹಾರ ಇಮಿಡಿಯೇಟ್ಲಿ ಆಗಿ ಯಾವ ಅಧಿಕಾರಿ ಅದಾರಲ್ಲ ಆ ಅಧಿಕಾರಿ ಫೋನ್ ಮುಖಾಂತರ ಹೇಳಿ ಅವ್ರ ಕೆಲಸ ಮಾಡಿಕೊಡೋ ಅಂಥ ಶಾಸಕ. ಹೆಂಗದಿರಿ? ಚೆನ್ನಾಗಿದ್ದೀರಿ ಸರ್. ಈಗ ನಿಮ್ಮ ಶಾಸಕರು ಯಾಸಿರ್ ಖಾನ್ ಪಠಾಣು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರಾ? ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಎಲ್ಲ ಧರ್ಮ ತಗೊಂಡು ಎಲ್ಲ ಕೆಲಸ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಏನೇನು ಮಾಡಿದ್ದಾರೆ ಈಗ ನಿಮಗೆ ಕೆಲಸ? ಈಗ ನೋಡ್ರಿ, ಇಲ್ಲಿ ನಮ್ಮ ಮದರ್ಸಕ್ಕೆ ಮಸೂದಿಗೆ ಇಂಥವು ನಮ್ಮ ಉರ್ದು ನರ್ಸರಿ ಇರ್ತಾವಲ್ರಿ, ಅದಕ್ಕೆಲ್ಲ ಬೆನಿಫಿಟ್ ಮಾಡ್ಯಾರಿ ಗೌರ್ಮೆಂಟ್ಲಿಂದ ಮಾಡಿದ್ದಾರೆ. ಈ ಊರನ್ ರಸ್ತೆಗಳಾಗಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಅದನ್ನು ಮಾಡಿದಾರಾ? ಅದು ರೋಡಿಂದ ಅಂದ್ರೆ ರೋಡ್ ಎಲ್ಲ ಚೆನ್ನಾಗಿತ್ತು ರೀ ಮೊದಲಿನ ಫೀಲ್ಡ್ನ್ಯಾಗ. ಈ 24 ವರ್ಷ ಬಂದು ಎಲ್ಲ ಊರು ಕೆಟ್ಟು ಬಿಟ್ಟೈತಿ ರೀ. ಹಾಂ, ಈಗ ಈ ಹಿಂದೆ ಬೊಮ್ಮಾಯಿಯವರು ಶಾಸಕರಾಗಿದ್ರು ಇಲ್ಲಿ, ಆಮೇಲೆ ಮುಖ್ಯಮಂತ್ರಿ ಆಗಿದ್ರು. ಅವಾಗ ಆಗದೆ ಇರುವಂಥ ಕೆಲಸಗಳು ಈಗ ಆಗ್ತಾ ಇದಾವ? ಆಗ್ತದವಲ್ರಿ. ಈಗೆಲ್ಲ ಈ ಕೆಲಸ ನಡೆದಾವಲ್ರಿ ಗೌರ್ಮೆಂಟಿಂದು. ಇದು ಆಸ್ಪತ್ರೆ ನಡೆದೈತಿ, ಈಗ ಡಿಪೋ ಉದ್ಘಾಟನೆ ಮಾಡ್ತೀನಿ ನಾವು ಥರ. ಹಾಂ, ಎಲ್ಲ ನಡೆದೈತಿ, ಚೆಂದಾಗಿ ನಡ್ಸ್ಕೊಂಡು ಹೊಂಟಾರ್ರಿ. ನಾವು ಯಾಸಿನ್ ಖಾನ್ ಪಠಾಣವರು ಕೆಟ್ಟ ಅಂತ ಹೇಳೋದಲ್ಲ, ಬೊಮ್ಮಾಯಿಯವರು ಕೆಟ್ಟ ಅಂತ ಹೇಳೋದಲ್ಲ. ನಮ್ಗೆ ಏನು ಬೇಕು ರೀ? ಕೆಲಸ ಬೇಕು, ಅಭಿವೃದ್ಧಿ. ನಮ್ಮ ಮಕ್ಕಳಿಗೆ ಆಗಲಿ ನಮಗೆ ಆಗಲಿ ಎಲ್ಲ ಗೌರ್ಮೆಂಟಿಂದ ಏನು ಬರೋಂಥ ಬೆನಿಫಿಟ್ ಕೊಡ್ತಾ ಇದ್ದರೆ ನಾವು BJP ಕಾಂಗ್ರೆಸ್ ಅಂತ ಅದು ಹೇಳೋದಿಲ್ಲ. ಒಟ್ಟು ನಮ್ಮ ಕೆಲಸ ಆಗ್ಬೇಕು ರೀ. ಹಾಂ, ನಮ್ಮ ಊರು ಸುಧಾರಣೆ ಆಗಬೇಕು. ನೀರಿಂದ ಸೌಲಭ್ಯ, ಕರೆಂಟಿಂದಾಗಲಿ ಎಲ್ಲ ಈಗ ಬೆನಿಫಿಟ್ ಕೊಡಕ್ಕೆ ಕುಂತಾರೆ ರೀ. ನಾವು ಇಲ್ಲ ಅನ್ನೋದಲ್ಲ. ಬೊಮ್ಮಾಯಿಯವರು ಮಾಡ್ಯಾರಿ ಅವರು. ನಾವು ಯಾಕಂದ್ರೆ ಕಾಸ್ಟ್ ತೊಗೊಂಡು ಮಾತಾಡೋಕೆ ಹೋಗೋದಲ್ಲ, ಅವರು ಮಾಡ್ಯಾರಿ. ಆದರೆ ಏನಪ್ಪ, ನಮ್ಮ ಮಂದಿ ಅವ್ರ ಅಂತೇಳಿ ಹೋಗಿ ಕೇಳಿಲ್ಲ, ಅವ್ರು ಕೊಟ್ಟಿಲ್ಲ. ಈಗ ಯಾಸಿರ್ ಖಾನ್ ಪಠಾಣ್ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಈಗಿನ ಮೆಟ್ಟಿಗೆ ಈಗ ಅವರು ಎಷ್ಟು ಈಗ 9 ತಿಂಗಳಾಗಿ ಬಂದು ಕಾಣ್ತದಲ್ರಿ. ಈಗ ಸಣ್ಣಾಗಿ ಅಂತಿಂತ ಎಲ್ಲ ಧರ್ಮದವರು ಹೋಗೋ ಕೆಲಸ ಕೇಳಾಕುಂತವ್ರು, ಅವ್ರು ಮಾಡಿ ಕೊಡಂದ್ರೆ ಕೈದು ಆದಷ್ಟು. ಈಗ ಸವನೂರಾಗೂ ಕೆಲಸ ನಡೆದೈತಿ ರೀ ರೋಡಿಂದು, ಮತ್ತು ಇಲ್ಲೇ ಮಾಡ್ಬೋದು. ಸರ್ ನಮಸ್ಕಾರ. ಯಾಸಿರ್ ಖಾನ್ ಪಠಾಣ್ ಅವರು ಈ ಕ್ಷೇತ್ರದ ಶಾಸಕರು, ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ? ಸರ್, ಸನ್ಮಾನ್ಯ ಕುವೆಂಪುರವರು ಒಂದು ಗಾದೆ ಮಾತು ಹೇಳಿದ್ದಾರೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕಳ ಕಂಗಳ ಸೆಳೆಯುವ ನೋಟ ಅಂತೇಳಿ. ಇವತ್ತು 25 ವರ್ಷದಿಂದ ಇಲ್ಲಿ ಅನಾಥ ಇತ್ತು ಈ ಕ್ಷೇತ್ರ. ಇವತ್ತು ಯಾಸಿರ್ ಖಾನ್ ಪಠಾಣ್ ಅವರು ಶಾಸಕರಾದ ಮೇಲೆ ಎಲ್ಲ ಜಾತಿಯವರಿಗೆ ಸರಿಸಮಾನ ಹಕ್ಕಿಂದ ನೋಡ್ತಾರೆ, ಪ್ರೀತಿಯಿಂದ ಕಾಣ್ತಾರೆ. 3 ಅವರ ವಿಶೇಷ ಗುಣಗಳು: ಒಂದು ಆರೋಗ್ಯ, ಒಂದು ಶಿಕ್ಷಣ, ಮತ್ತೊಂದು ಎಲ್ಲರನ್ನ ಪ್ರೀತಿಯಿಂದ ಕಾಣೋದು. ಹಾಗಾಗಿ ಅವರು ಶಾಸಕರಾಗಿದ್ದು ನಿಜವಾಗ್ಲೂ ನಮ್ಮ ಪುಣ್ಯ ಅಂತೇಳಿ ನಾವು ಭಾವಿಸಿದ್ದೇವೆ. ಈಗ ಎಲೆಕ್ಷನ್ ಸಂದರ್ಭದಲ್ಲಿ ಒಂದಿಷ್ಟು ಭರವಸೆಗಳನ್ನು ಕೊಟ್ಟಿದ್ದರು, ಆ ಎಲ್ಲ ಭರವಸೆಗಳನ್ನು ಈಡೇರಿಸ್ತಾ ಇದ್ದಾರಾ? ಸರ್ 100%. ಅವರೇನು ನಾನು ಅಂದೆಲ್ಲ ಸರ್, ಆರೋಗ್ಯ ಅಂತ ಹೇಳಿದರು. ಆರೋಗ್ಯದಲ್ಲಿ ತಾವು ಮುಂದೆ ನೋಡ್ತಾ ಇರ್ಬೋದು, ಇಲ್ಲಿ ಹಾಸ್ಪಿಟ್ಲ್ ಹೊಸದಾಗಿ ಆಗ್ತಿದೆ, ಡಾಕ್ಟರ್ಸು ಎಲ್ಲ ಚೆನ್ನಾಗಿದೆ. ಆಮೇಲೆ ಶಿಕ್ಷಣ ಅದರ ಕೂಡ ತುಂಬ ಇವತ್ತು ಶಿಕ್ಷಕರ ದಿನಾಚರಣೆ. ಇವತ್ತು ಶಿಕ್ಷಕರ ದಿನಾಚರಣೆ ಸಮಯದಲ್ಲಿ ಎಲ್ಲ ಶಿಕ್ಷಕರನ್ನು ಒಗ್ಗೂಡಿಸಿ ಸನ್ಮಾನಿಸುವಂಥ ಕೆಲಸ ಮಾಡ್ತಿದ್ದಾರೆ. ಅದೇ ರೀತಿ ಅವರು ಏನು ಒಂದೊಂದು ಹೆಜ್ಜೆನೂ ಮನುಷ್ಯ ಯಾವತ್ತು ಒಂದೊಂದು ಹೆಜ್ಜೆನ ಏನು ಇಡ್ತಾರೋ ಆ ಹೆಜ್ಜೆಯನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ. ಯಾಸಿರ್ ಖಾನ್ ಪಠಾಣ್ ಅವರು ಏನು ಕೊಟ್ಟ ಭರವಸೆಗಳನ್ನು ಈಡೇರಿಸ್ತಾ ಇದ್ದಾರೆ. ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಯಾಸಿರ್ ಖಾನ್ ಪಠಾಣ್ ಅಂತವರು ಒಳ್ಳೆಯ ಶಾಸಕರು ಸಿಕ್ಕಿದ್ದು ನಮ್ಮ ಪುಣ್ಯ. ಆಮೇಲೆ ವಿಶೇಷ ಇನ್ನೊಂದು ಹೇಳಬೇಕಂತಂದರೆ, ಯಾಸಿರ್ ಖಾನ್ ಪಠಾಣ್ ಅವರು ಒಬ್ಬ ಮುಗ್ಧ ಮನುಷ್ಯರಾಗಿ ಯಾರೇ ಸಣ್ಣ ಮಕ್ಕಳು ಬಂದರೂ ಪ್ರೀತಿಯಿಂದ ಮಾತಾಡ್ತಾರೆ. ಯಾರೋ ಇವನು ಈ ಜಾತಿ ಆ ಜಾತಿ ಯಾವ ಜಾತಿ ಇಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ಹೇಗಿದೆ ಹಾಗೆ ಯಾಸಿರ್ ಖಾನ್ ಅವರು ಕಾಣ್ತಾರೆ ಎಲ್ಲರನ್ನ ಸಮಾನವಾಗಿ. ಸೊ ಇಲ್ಲಿ ಹೆಂಗೆ ಅಂದರೆ, ಈ ಕ್ಷೇತ್ರ CM ಏನು ಬೊಮ್ಮಾಯಿಯವರು CM ಆಗಿದ್ದರು, ಇದೇ ಕ್ಷೇತ್ರದಿಂದ ಗೆದ್ದು ಹೋಗಿ. ಅದಾದ ನಂತರ ಅವರ ಮಗನನ್ನು ಸೋಲಿಸ್ತಾರೆ, ಇವರು ಅಧಿಕಾರಕ್ಕೆ ಬರ್ತಾರೆ. ಭಾಳಷ್ಟು ನಿರೀಕ್ಷೆ ಅಂತೂ ಇದ್ದೇ ಇತ್ತು, ಇವಾಗಲೂ ಕೂಡ ಇದೆ. ನಿರೀಕ್ಷೆಯನ್ನು ಟಚ್ ಮಾಡ್ತಾ ಇದ್ದಾರಾ? ಸರ್ ಖಂಡಿತ ಆ ನಿರೀಕ್ಷೆ ಮೀರ್ತಾ ಇದೆ. ಯಾಕಂತಂದರೆ ಉಪಚುನಾವಣೆಯಲ್ಲಿ ಮಾನ್ಯ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಕೊಟ್ಟು ಹೋಗಿದ್ರು, ಮಾತನ್ನು ಕೊಟ್ಟು ಹೋಗಿದ್ರು, ನಿಮಗೆ ಕುಡಿಯೋ ನೀರಾಗಿರ್ಬೋದು, ಇಲ್ಲಿ ಯಾವುದೇ ಸಮಸ್ಯೆ ಆಗಲಾರ್ದೆ ನಾನು ನೋಡ್ಕೋತೇನಂತೆ. ಅದೇ ರೀತಿ ಈಗ ಯಾಸಿರ್ ಖಾನ್ ಪಠಾಣ್ ಅವರು ಪ್ರತಿಯೊಂದು ಹಳ್ಳಿಗೆ ಹೋಗಿ
ಕೆಲಸ ಯಾವ ರೀತಿ ಆಗ್ತಾ ಇದೆ, ಯಾವ ರೀತಿ ಆಗ್ತಾ ಇಲ್ಲ. ಆಮೇಲೆ ಪ್ರತಿಯೊಂದು ಸೋಮವಾರದಿಂದ ಮಂಗಳವಾರ 2 ದಿನ ವಿಶೇಷ ಅಧಿಕಾರಿಗಳ ಸಭೆಯನ್ನು ಕರೆದು ಅವರು ಹಳ್ಳಿಯಲ್ಲಿ ಯಾವ ಸಮಸ್ಯೆ ಇದೆ, ಯಾವ ರೀತಿ ಕೆಲಸಗಳನ್ನು ಮಾಡಬೇಕು, ಕುಡಿಯೋ ನೀರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು, ಇಲ್ಲಿ ಬಡತನ ಇದೆ, ಆ ಬಡತನವನ್ನು ನಿರುದ್ಯೋಗ ಮುಕ್ತ ಮಾಡಬೇಕು ಅಂತೇಳಿ ಅವರ ಆಸೆ ಇದೆ. ಅವೆಲ್ಲವೂ ಒಗ್ಗೂಡ್ತಾ ಇದೆ. ಜನನಾಯಕದ ಉದ್ದೇಶ ಅಥವಾ ಜನನಾಯಕ ಕಾರ್ಯಕ್ರಮದ ಉದ್ದೇಶ ಹೇಳ್ಬಿಡ್ತೀನಿ. ನಿಮಗೆಲ್ಲ ಗೊತ್ತೇ ಇದೆ, ಜನನಾಯಕ ಅಂತ ಅಂದರೆ ಜನರಿಂದ ಆಯ್ಕೆಯಾದಂಥವರು. ಜನರಿಗೋಸ್ಕರ ಆ ಜನನಾಯಕ ಏನು ಮಾಡಿದ್ದಾರೆ ಅಂತ ಹೇಳಿ ತಿಳಿದುಕೊಳ್ಳುವ ಉದ್ದೇಶದಿಂದ ಗ್ಯಾರಂಟಿ ನ್ಯೂಸ್ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇವತ್ತಿನ ನಮ್ಮ ಜನನಾಯಕ ಕಾರ್ಯಕ್ರಮದ ಅತಿಥಿ ಶಿಗ್ಗಾಂವಿ ಸವಣೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂಥ ಯಾಸೀರ್ ಅಹಮದ್ ಖಾನ್ ಪಠಾಣ್ ಅವರು. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆ ಮನೆಯ ಬೆಳಕಾಗಿದ್ದನು. ಅವರು ಎಲೆಕ್ಷನ್ ಸಂದರ್ಭದಲ್ಲಿ ಕೊಟ್ಟಂತ ಭರವಸೆಗಳನ್ನ ಎಷ್ಟರ ಮಟ್ಟಿಗೆ ಈಡೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ, ಜನರನ್ನ ತಳಮಟ್ಟದಲ್ಲಿ ತಲುಪುವಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದ್ದಾರೆ, ಜನರ ಬಳಿ ಹೋಗಿ ಅವರ ಸಮಸ್ಯೆಗಳನ್ನು ಆಲಿಸುವಲ್ಲಿ ಅವರು ಯಾವ ರೀತಿಯಾದಂಥ ಪಾತ್ರವನ್ನು ವಹಿಸಿದ್ದಾರೆ, ಅದೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ಅವರೇ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮೊದಲಿಗೆ ನಾನು ವೆಲ್ಕಮ್ ಮಾಡ್ಕೊಳ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನೀವು ಕ್ಯಾಶುವಲ್ ಆಗಿ ಮಾತಾಡೋದಾದರೆ ರಾಜಕಾರಣಕ್ಕೂ ಮುನ್ನ ಅಥವಾ ರಾಜಕಾರಣಕ್ಕೆ ಎಂಟ್ರಿ ಕೊಡುವ ಮುನ್ನ ಏನು ಮಾಡ್ತಾ ಇದ್ರಿ? ಆ್ಯಕ್ಚುಲಿ ನಾನೊಬ್ಬ ಪ್ರಗತಿಪರ ರೈತ. ನಾನು ಓಕೆ, ನಮ್ಮದೆಲ್ಲ ಜಮೀನಿದೆ, ಜೊತೆಗೆ ವ್ಯಾಪಾರನೂ ಮಾಡ್ತಿದ್ವಿ ನಾವು. ಜೊತೆಗೆ ನಮ್ಮ ತಂದೆಯವರು ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು, ಅಖಂಡ ಧಾರವಾಡ ಜಿಲ್ಲೆಯ ಉಪನಾಯಕರಾಗಿದ್ದರು ವಿರೋಧ ಪಕ್ಷದ. ಆನಂತರ ಅವ್ರದ್ದು ಅಕಾಲಿಕ ನಿಧನ ಆಯಿತು 2003ರಲ್ಲಿ ಆಕ್ಸಿಡೆಂಟಲ್ಲಿ. ನಾನು ಆವಾಗ ಗ್ರ್ಯಾಜುಯೇಷನ್ ಫೈನಲ್ ಇಯರ್ ಇದ್ದೆ. ತದನಂತರ ನಾನು LLB ಹಚ್ಚಿದೆ ಧಾರವಾಡಿಗೆ. LLB ಮುಗಿದ ಮೇಲೆ ಮತ್ತು ರಾಜಕೀಯ ಅಕಾಲಿಕ ನಿಧನ ಆಯ್ತಲ್ಲ ತಂದೆಯವರದು, ಸ್ವಲ್ಪ ಭಾಳ ಜಿದ್ದಿನ ರಾಜಕಾರಣ ಇತ್ತು ನಮ್ಮ ಕ್ಷೇತ್ರದಲ್ಲಿ. ಹಾಗೆ ನಿಧಾನವಾಗಿ ನಾವು ಮಾಡ್ತಾ ಬಂದ್ವಿ. 2013ರಲ್ಲೂ ಟಿಕೆಟ್ ಕೇಳಿದ್ದೆ ನಾನು. ಅವಾಗೂ ಕೊನೆಗಳಿಗೆಲ್ಲ ತಪ್ಪಿತು. ಪಕ್ಷದ ಪರವಾಗಿ ನಾವು ಕೆಲಸ ಮಾಡಿದ್ವಿ. 18ರಲ್ಲೂ ಕೇಳಿದೆ, ಅವಾಗೂ ಸಿಗಲಿಲ್ಲ. ಅವಾಗೂ ಪಕ್ಷದ ಪರವಾಗಿ ಮಾಡಿದೆ. ಆಮೇಲೆ 16ರಲ್ಲಿ ನಮ್ಮ ಜಿಲ್ಲಾ ಪಂಚಾಯತಿಯಲ್ಲಿ ನಮ್ಮ ಸಹೋದರಿಗೆ ನಿಲ್ಲಿಸಿ ಅಭೂತಪೂರ್ವ ಗೆಲ್ಲಿಸಿದ್ವಿ ನಾವು. ತದನಂತರ 23ರಲ್ಲಿ ಟಿಕೆಟ್ ಕೇಳಿದೆ. ಮಿಡ್ಲೊಮ್ಮೆ MLC ಕೇಳಿದೆ, ಅದು ಸಿಗಲಿಲ್ಲ. ಕರೆಕ್ಟ್. ಆದರೂ ಪಕ್ಷದಲ್ಲಿ ಪ್ರಾಮಾಣಿಕವಾಗಿದ್ದೆ. ನನ್ನ ಪ್ರಾಮಾಣಿಕತೆಯನ್ನು ಗಣನೆಗೆ ಮಾಡಿ 2023ರಲ್ಲಿ ಕೊನೆ ಗಳಿಗೆಯಲ್ಲಿ ಟಿಕೆಟ್ ಸಿಕ್ತು ನನಗೆ. ಹೌದು. ಆವಾಗ ಈ ರಾಜ್ಯದ ಹಾಲಿ ಮುಖ್ಯಮಂತ್ರಿಗಳಿದ್ದರು. ಸೊ ಆವಾಗ ನಾನು ಸೋತೆ. ತದನಂತರ ಸತತವಾಗಿ ಕೆಲಸ ಮಾಡ್ತಾ ಬಂದೆ. MP ಎಲೆಕ್ಷನ್ ಬಂತು. ಆವಾಗ 30 ವರ್ಷದಲ್ಲಿ ನಮ್ಮ ಕ್ಷೇತ್ರ ಯಾವತ್ತೂ ಲೀಡ್ ಆಗಿದ್ದಿಲ್ಲ. 2024ರ ಲೋಕಸಭಾ ಚುನಾವಣೆಯಲ್ಲಿ ನಾನು ನಮ್ಮ ಕ್ಷೇತ್ರದಲ್ಲಿ 8600 ಲೀಡನ್ನು ಎಲ್ಲ ಮುಖಂಡರ ವಿಶ್ವಾಸಕ್ಕೆ ತೊಗೊಂಡು ನಾವು ವಿನೋದ ಸೂಟಿಯವರು ಚುನಾವಣೆಯಲ್ಲಿ ಮಾಡಿದ್ವಿ. ಇದು 30 ವರ್ಷದ ನಂತರ ಪ್ರಥಮ ಲೀಡ್. MLA ಅವ್ರ MPಯಲ್ಲಿ ಕ್ಷೇತ್ರ ಪ್ರಥಮ ಲೀಡ್ ಕಾಣ್ತು. ಆವಾಗ ಬೊಮ್ಮಾಯಿಯವರು ಮತ್ತೆ MP ಆಗಿ ಹೋದರು. ಕ್ಷೇತ್ರ ಖಾಲಿ ಆಯಿತು. ಮತ್ತು ಉಪಚುನಾವಣೆ ಬಂತು. ನನ್ನ ಪಕ್ಷದ ಪ್ರಾಮಾಣಿಕತೆ, ನಿಷ್ಠೆ, ಸೇವೆಯನ್ನು ನೋಡಿಕೊಂಡು ಪಕ್ಷ ಮತ್ತೊಂದು ಅವಕಾಶ ಕೊಡ್ತು. 2023 ಚುನಾವಣೆಯಲ್ಲಿ ನಾವು ಕ್ಷೇತ್ರದ ಜನ ಎಲ್ಲ ನಮ್ಗೆ ಆಶೀರ್ವಾದ ಮಾಡಿದರು. ನಮ್ಮ ರಾಜ್ಯದ ಜನ ಎಲ್ಲ ಬಂದು ಆಶೀರ್ವಾದ ಮಾಡಿದರು. ಮಾಡಿ ಇವತ್ತು ಶಾಸಕನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಓಕೆ. ಮೇಲು ಕೀಳು ಗೊತ್ತೇ ಇಲ್ಲ, ಬಡವನು ಗೆಳೆಯಾನೆ, ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ, ಹತ್ತೂರ ಒಡೆಯಾನೆ. ಸರ್, ಶಿಗ್ಗಾಂವಿ ಕ್ಷೇತ್ರ ಅಂತ ಅಂದರೆ ಸಹಜವಾಗಿ ಎಲ್ರಿಗೂ ಕಣ್ಣು ಮುಂದೆ ಬರೋದು ಮೊದಲಿಗೆ ಬಸವರಾಜ ಬೊಮ್ಮಾಯಿ ಅವರು. ಯಾಕೆಂತ ಹೇಳಿದರೆ ಅವರು ಮುಖ್ಯಮಂತ್ರಿ ಆಗಿದ್ದಂಥವ್ರು. ಅದಾದ ನಂತರ ಬೈ ಎಲೆಕ್ಷನ್ ಬರುತ್ತೆ, ನಿಮ್ಮ ಹೆಸರು ಘೋಷಣೆ ಆಗುತ್ತೆ. ಆ ಕಡೆಯಿಂದ ಬಸವರಾಜ ಬೊಮ್ಮಾಯಿ ಅವರ ಪುತ್ರನ ಹೆಸರು ಘೋಷಣೆ ಆಗುತ್ತೆ. ಅಷ್ಟು ಸುಲಭ ಅಲ್ವೇನೋ ಪಠಾಣ್ ಅವರಿಗೆ ಅನ್ನೋ ಒಂದು ಚರ್ಚೆ ಜೋರಾಗಿರುತ್ತೆ. ಸರ್, ಹೆಂಗೆ ಸರ್ ಅಷ್ಟು ಸುಲಭ ಆಯಿತು ಗೆಲುವು ಅಂತ? ನೋಡ್ರಿ, ಇವತ್ತು ನಾವು ರಾಜಕಾರಣಿ ಅಂತ ಹೇಳಿದ್ರೆ ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ, ಐಶ್ವರ್ಯನೂ ಶಾಶ್ವತ ಅಲ್ಲ. ಕರೆಕ್ಟ್. ಕೊಟ್ಟಂಥ ಅವಕಾಶದಲ್ಲಿ ನಾವು ಜನರಿಗೆ ಏನು ಸೇವೆ ಮಾಡ್ತೀವಿ ಅದು ಶಾಶ್ವತ. ನಾ ಸೋತ ನಂತರ ಕೂಡ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಕಂಟಿನ್ಯೂ ನನ್ನ ಸಂಪರ್ಕದಲ್ಲಿದ್ದೆ. ತದನಂತರ ನಮ್ಮ ರಾಜ್ಯ ಸರ್ಕಾರದ ಯೋಜನೆಗಳನ್ನು ನಾವು ಪ್ರಚಾರ ಮಾಡ್ತಾ ಇದ್ವಿ, 5 ಗ್ಯಾರಂಟಿಗಳನ್ನು. ಜೊತೆಗೆ ನಾಮನಿರ್ದೇಶನ ಸದಸ್ಯರನ್ನುಗಳನ್ನು ನಮ್ಮ ಸರ್ಕಾರ ಇಲ್ಲಿ ಮಾಡ್ತು. ಒಳ್ಳೆ ಅಧಿಕಾರಿಗಳನ್ನು ನಮ್ಮ ಸರ್ಕಾರ ಹಾಕ್ತಿಲ್ಲಿ. ಆಮೇಲೆ ಅವ್ರು ಗೆದ್ದ ನಂತರ ಕ್ಷೇತ್ರದಲ್ಲಿ ಬರಲಿಲ್ಲ. ಸೊ ನಾವು ಸತತವಾಗಿ
ಸೋತರೂ ಕೂಡ ನಾವು ಕ್ಷೇತ್ರದಲ್ಲಿ ಕಂಟಿನ್ಯೂ ಸಂಪರ್ಕದಲ್ಲಿ ಇದ್ದು ಜನರ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸುವಲ್ಲಿ ನಾವು ಯಶಸ್ವಿಯಾದೆವು. ಓಕೆ ಸರ್, ಆ ಒಂದು ಟಿಕೆಟ್ ಕೊಡುವ ಮುನ್ನ ಒಂದಿಷ್ಟು ಜಟಾಪಟಿ ನಡೀತಾ ಇತ್ತು. ಅದರಲ್ಲೂ ಟಿಕೆಟ್ ಪಡ್ಕೊಳ್ಳೋಗೋಸ್ಕರ ನೀವು ಹೋರಾಟ ಮಾಡ್ತಾ ಇದ್ರಿ, ಮತ್ತೊಬ್ಬರು ಹೋರಾಟ ಮಾಡ್ತಾ ಇದ್ರು. ಹೈಕಮಾಂಡ್ ಯಾಕೆ ನಿಮ್ಮ ಮೇಲೇ ಜಾಸ್ತಿ ವಿಶ್ವಾಸವನ್ನು ಇಟ್ಕೊಳ್ತು ಅಂತ? ಒಂದೇದು ನನ್ನ ಪಕ್ಷ ನಿಷ್ಠೆ ರೀ. ನನಗೆ 4 ಟೈಮ್ ಟಿಕೆಟ್ ತಪ್ಪೈತಿ. 23 ಟಿಕೆಟ್ ಮತ್ತೊಬ್ರಿಗೆ ಅನೌನ್ಸ್ ಆಗಿ ನನಗೆ ಬಂದೈತಿ. ನನಗೆ ಯಾವಾಗ ಟಿಕೆಟ್ ತಪ್ಪಿದ್ರು ನಾನು ಪಕ್ಷಕ್ಕೆ ದ್ರೋಹ ಮಾಡಿಲ್ಲ, ನಾನು ಪಕ್ಷಕ್ಕೆ ವಿರೋಧ ಮಾಡಿಲ್ಲ, ಸಮಾಧಾನದಿಂದಿದ್ದೆ. ನನಗೊಂದು ದೇವರಲ್ಲಿ ನಂಬಿಕೆ ಇತ್ತು, ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ. ನನ್ನ ನಸೀಬಲ್ಲಿ MLA ಆಗೋದಿದ್ರೆ ಅದು ನನಗೆ ಬಂದೇ ಬರ್ತೈತಿ. ನಾ ಯಾಕೆ ಮತ್ತೊಬ್ಬರಿಗೆ ದ್ರೋಹ ಮಾಡಬೇಕು, ಪಕ್ಷಕ್ಕೆ ದ್ರೋಹ ಮಾಡಬೇಕು? ಆ ಸಿದ್ಧಾಂತದ ಮೇಲೆ ನಾನು ಕರೆಕ್ಟಾಗಿ ದುಡಿತಾ ಇದ್ದೆ. ಆ ಪಕ್ಷ ನನಗೆ ಅವಕಾಶ ಕೊಡ್ತು. ನಮ್ಮ ಎಲ್ಲ ಜನ ನಮ್ಮ ಪರವಾಗಿ ನಿಂತರು. ಒಂದು ರಾಜ್ಯ ಅಲ್ಲ, ಈ ದೇಶ ನೋಡ್ತಿರೋಂಥ ಚುನಾವಣೆಯಲ್ಲಿ ಸುಮಾರು 1,01,000 ಮತ ಹಾಕಿ ನನಗೆ ಆಶೀರ್ವಾದ ಮಾಡಿದರು. ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ಸೊ ಅಂಥ ಜನರಿಗೆ ನೀವೇನು ಕೊಟ್ರಿ? ಇಷ್ಟು ದಿನದ ಆಡಳಿತದಲ್ಲಿ ಕಡಿಮೆ ಅವಧಿ ಹೌದು, ಏನು ಕೊಟ್ರಿ? 8 ತಿಂಗಳಲ್ಲಿ ನಾನು ನಮ್ಮ ಕ್ಷೇತ್ರದ ಆಲ್ಮೋಸ್ಟ್ 90% ಹಳ್ಳಿಗಳಿಗೆ ಹೋಗಿದ್ದೇನೆ. ಕೆಲವೊಂದು ಹಳ್ಳಿಗೆ 4-5 ಟೈಮು ಹೋಗಿದ್ದೇನೆ. ಓಕೆ. ನಮ್ಮ ಕ್ಷೇತ್ರದ ಮೂಲ ಸಮಸ್ಯೆ ಅಂದ್ರೆ ಸುಮಾರು 20,000 ಜನರು ಮನೆ ಕಟ್ಕೊಂಡಿದ್ದಾರೆ. ಅವ್ರ ಹೆಸರ ಮೇಲೆ ಪಟ್ಟ ಇಲ್ಲ. ಮಾನ್ಯ ಇದು ಭೂ ಹಕ್ಕುಪತ್ರ ಇಲ್ಲ. ಮಾನ್ಯ ಕೃಷ್ಣ ಬೈರೇಗೌಡ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಒಂದು ಸಹಕಾರ ತಗೊಂಡು ನಾವು ಇವತ್ತು 20,000 ಫಲಾನುಭವಿಗಳನ್ನು ನಾವು ಲಿಸ್ಟ್ ಮಾಡಿವಿ. ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ 20,000 ಜನರಿಗೆ ತಾವು ಇರುವಂಥ ಮನೆಗಳ ಒಂದು ಹಕ್ಕಿಲ್ಲ ಅಂದರೆ ಕರೆಕ್ಟ್, ಅದು ಎಷ್ಟು ದುರದೃಷ್ಟ ನೋಡ್ರಿ. ನಿಜ. ನಾನು ಫಸ್ಟ್ ಆ ಕೆಲಸ ಮಾಡಿದೆ. ಹಲವಾರು ಮೀಟಿಂಗ್ ತೊಗೊಂಡೆ. ಇವತ್ತು ಸುಮಾರು ನಮ್ಮ 4,500 ಫಲಾನುಭವಿಗಳ ಪಟ್ಟ ರೆಡಿ ಮಾಡ್ತಾ ಇದ್ದೀವಿ. ಇನ್ನೂ ಒಂದು ವರ್ಷದಲ್ಲಿ ನಾವು ಸುಮಾರು 20,000 ಮಂದಿಗೆ ಅವರಿಗೆ ಭೂ ಗ್ಯಾರಂಟಿ ಕೊಡೋ ಮುಖಾಂತರ ಹೇಗೆ ಇಂದಿರಾ ಗಾಂಧಿಯವರು ಉಳುವಣಿ ಒಡೆಯ ಕಾನೂನು ತಂದು ಬಡವರಿಗೆ ಜಮೀನನ್ನು ಕೊಟ್ಟರು, ಅದೇ ಥರ ನಾವು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ 20,000 ಜನರಿಗೆ ಅವರಿಗೆ ಅವರ ಹೆಸರಿಗೆ ನಾವು ಪಟ್ಟವನ್ನು ಕೊಡುವಂಥ ಕೆಲಸ ಮಾಡ್ತೀವಿ. ಇವತ್ತು ನೋಡ್ರಿ, ಎಲ್ಲ ಕಡೆನೂ ಮೀಟರ್ ಬಡ್ಡಿ ಎಲ್ಲ ತಾವು ಮಾಧ್ಯಮದಲ್ಲಿ ತೋರಿಸ್ತೀರಿ. ಹೌದು. ಯಾಕೆ ಮೀಟರ್ ಬಡ್ಡಿ ಹಾವಳಿ ಅಂತ ಹೇಳಿದ್ರೆ, ಸರ್ಕಾರಿ ಬ್ಯಾಂಕ್ಗಳಲ್ಲಿ ಅವ್ರು ಏನಾದರೂ ತಗೋಬೇಕಂತ ಹೇಳಿದ್ರೆ ಅವ್ರ ಹೆಸರಿಗೆ ಏನೂ ಇರೋದಿಲ್ಲ, ಅವ್ರ ಮನೆ ಇರ್ತೈತಿ, ಯಾರ್ದೋ ಹೆಸರ ಮೇಲೆ ಇರ್ತೈತೆ ಅದು. ನಿಜ. ಸೊ ಇವತ್ತು ನಾವು ಭೂ ಗ್ಯಾರಂಟಿ ಕೊಡೋದ್ರಿಂದ ಇವರೆಲ್ಲರೂ ಬ್ಯಾಂಕಿಂಗಿಗೆ ಎಡಿಟ್ ಆಗ್ತಾರೆ. ಆಟೋಮೆಟಿಕ್ಲಿ ಇದು ಸಮಾಜಿಗೆ ಪಿಡುಗಿದ್ದಂಗೆ ಇದು ಯಾವುದು ಇದು ಮೀಟರ್ ಬಡ್ಡಿ. 4 ರೂಪಾಯಿ 5 ರೂಪಾಯಿ ಹಿಂಗೆಲ್ಲ ಇಂಟ್ರೆಸ್ಟ್ ರೀ. ಕೆಲವೊಬ್ಬರು ನೀವು ಆಶ್ಚರ್ಯ ಆಗ್ತೀರಿ, ವೀಕ್ಲಿ 1,000ಕ್ಕೆ 50 ರೂಪಾಯಿ, ಅದು 200% ಇಂಟ್ರೆಸ್ಟ್, ಅದು ಇಯರ್ಲಿ 200%. ಹೌದು. ಇವೆಲ್ಲ ಹೋಗ್ಬೇಕಂತ ಹೇಳಿದ್ರೆ ಇದು ಭೂ ಗ್ಯಾರಂಟಿ ಭಾಳ ಸಹಕಾರಿ ಆಗ್ತೈತಿ. ಅದನ್ನು ತೆಗೆದುಕೊಂಡು ನಾವು ಭಾಳ ಸೀರಿಯಸ್ ಆಗಿ ಒಂದು ಭೂ ಗ್ಯಾರಂಟಿ ಅದನ್ನು ಮಾಡ್ತಾ ಇದ್ದೀವಿ. ಎರಡನೇದ್ದು, ಶಿಗ್ಗಾಂವ್ ಸೋನೂರು ವಿಧಾನಸಭಾ ಕ್ಷೇತ್ರದ 3 ಪಟ್ಟಣ ಬರ್ತಾವೆ, ಶಿಗ್ಗಾಂವ್, ಸೋನೂರು, ಬಂಕಾಪುರ. ಹೌದು. ಈ 3 ಪಟ್ಟಣಗಳಲ್ಲಿ ಶಾಶ್ವತ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಇಲ್ಲಿ. ವಿಶೇಷವಾಗಿ ಸೌನೂರು ಮತ್ತು ಬಂಕಾಪುರ ಏನಿದೆಯಲ್ಲ, ಈಗಲೂ ಕೂಡ 25 ದಿನಕ್ಕೊಮ್ಮೆ ನೀರು ಬರ್ತೈತಲ್ಲ, ಭಾಳ ಗಡುಸು ನೀರು ಬರ್ತೈತಿ. ಅದಕ್ಕೆ 3 ಕೆರೆಗಳನ್ನು ಆಯ್ಕೆ ಮಾಡ್ಕೊಂಡಿ. ಒಂದು ಸೌನೂರಲ್ಲಿ ಮೋತಿ ತಾಲಾಬ್, ಶಿಗ್ಗಾಂವದಲ್ಲಿ ನಾವು ನಾಗನೂರು ಕೆರೆ, ಬಂಕಾಪುರದಲ್ಲಿ ತವರಮಿಳಳಿ ಕೆರೆ. ಈ 3 ಕೆರೆಗಳನ್ನು ನಾವು ತುಂಗಭದ್ರಾ ನದಿಯಿಂದ, ವರ್ಧಾ ನದಿಯಿಂದ ನೀರು ತಗೊಂಡು ಬಂದು ನಾವು ಆ ಕೆರೆಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು 361 ಕೋಟಿ ರೂಪಾಯಿ ಯೋಜನೆಗೆ ಅನುಮತಿ ಕೊಟ್ಟಿದ್ದಾರೆ. ಓಕೆ. ಈಗ ನಮ್ಮದು ಭಾಳ ಅಂದ್ರೆ ಈ ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಗ್ತೈತಿ. ಅದೊಂದು ನಾವು ಮಾತು ಕೊಟ್ಟಿದ್ವಿ ಇಲ್ಲಿ. ಆ 3 ಪಟ್ಟಣಕ್ಕೆ 361 ಕೋಟಿ ರೂಪಾಯಿಯಲ್ಲಿ ನಾವು ಯೋಜನೆ ಸಿದ್ಧ ಮಾಡಿ, ಶಿಗ್ಗಾಂವ್, ಸೋನೂರು, ಬಂಕಾಪುರ್ 1 ಲಕ್ಷಕ್ಕಿಂತ ಹೆಚ್ಚು ಮತ ಅದಾವು. 1,30,40,000 ಜನಸಂಖ್ಯೆ ಐತೆ. ನನ್ನ ವಿಧಾನಸಭಾ ಕ್ಷೇತ್ರದ 50% ಇದೆ. ಓಕೆ. 3 ಪುರಸಭೆ. ಅವರಿಗೆ ನಾವು ಇವತ್ತು ನೀರು ಕೊಡೋ ಮುಖಾಂತರ ಅವರ ಋಣ ತೀರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಎಸ್ ಸರ್. ಇನ್ನೊಂದು, ಈಗ ನಾವು ನಿಮ್ಮ ಹತ್ರ ಬರೋದಕ್ಕಿಂತ ಮುಂಚೆ ಕ್ಷೇತ್ರ ಸಂಚಾರ ಮಾಡಿದ್ವಿ, ನಿಮ್ಮ ಜನರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಿದ್ವಿ. ಅಫ್ಕೋರ್ಸ್ ಒಂದು 70% ಜನ ನಿಮ್ಮ ಪರವಾಗಿನೇ ಮಾತನಾಡಿದರು, ಇನ್ನು 30% ಜನ ಹೇಳ್ತಾ ಇದ್ರು ಇನ್ನೂ ಒಂದಿಷ್ಟು ಕೆಲಸ ಕಾರ್ಯಗಳು ಬಾಕಿ ಇದ್ದಾವೆ, ಅದರಲ್ಲೂ ರಸ್ತೆ ಸರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿನೇ ಬೇಡಿಕೆಯನ್ನು ಇಟ್ಟರು, ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಸೊ ನನಗನ್ನಿಸ್ತು ನಿಮ್ಮ ಮೇಲೆ ಇನ್ನೂ ತುಂಬ ನಿರೀಕ್ಷೆ ಇದೆ ಸರ್. ಏನು ಹೇಳ್ತೀರಿ ಆ ರಸ್ತೆಗಳ ವಿಚಾರವಾಗಿ? ನೋಡ್ರಿ, ಈ ಹಿಂದೆ ಇವರು ಮುಖ್ಯಮಂತ್ರಿಗಳಿದ್ದಾಗ ಎಲ್ಲ ರಸ್ತೆಗಳು ಮಾಡಿಬಿಟ್ಟಿದ್ದಾರೆ. ಆ ರಸ್ತೆಗಳಿಗೆ ಬೊಮ್ಮಾಯಿ ಅವರು ಮಾಡಿದ್ದಾರೆ. ಓಕೆ. 5 ವರ್ಷ ಅದಕ್ಕೆ ಮೇಂಟೆನೆನ್ಸ್ ಇರ್ತೈತಿ. ಆ ಮೇಂಟೆನೆನ್ಸ್ ಪೀರಿಯಡ್ ಮುಗಿಯೋವರೆಗೆ ನಾವು ಹಾಕ್ಲಿಕ್ಕೆ ಬರೋದಿಲ್ಲ. ಇವರ ಪೀರಿಯಡ್ ಅಲ್ಲಿ ಏನು ಕಳಪೆ ಕಾಮಗಿರಿ ಆಯ್ತಲ್ಲ, ಆ ರಸ್ತೆಗಳೆಲ್ಲ ಹಾಳಾಗ್ಬಿಟ್ಟಾವು. ಕರೆಕ್ಟ್.
ರಸ್ತೆಗೆ ದುಡ್ಡು ಹಾಕಿದಾರೆ ಅನ್ನೋದಿಲ್ಲ, ಬಟ್ ಇವರ ನಿರ್ಲಕ್ಷ್ಯನೋ ಈ 40% ಸರ್ಕಾರ ಅಂತ ಇತ್ತಲ್ಲ ಅದು ಬಹಳಷ್ಟು ರಸ್ತೆಗಳು ಮಾಡಿದ್ದು 1 ವರ್ಷದಲ್ಲಿ ಹಾಳಾಗ್ಬಿಟ್ಟಿದ್ದವು. ಸರ್ಕಾರದಲ್ಲಿ ಸಿಸ್ಟಮ್ ಹೆಂಗಿರ್ತೈತೆ ಅಂತ ಹೇಳಿದ್ರೆ ಒಂದು ಯಾವುದೋ ರೋಡ್ ಮಾಡ್ಯಾರ ಅಂತ ಅದಕ್ಕೊಂದು ಮೇಂಟೆನೆನ್ಸ್ ಪೀರಿಯಡ್ ಇರ್ತೈತಿ. ಆ ಮೇಂಟೆನೆನ್ಸ್ ಪೀರಿಯಡಲ್ಲಿ ಆ ಮೇಂಟೆನೆನ್ಸ್ ಪೀರಿಯಡ್ ಚಾಲೂ ಆಗೋ ಮೊದಲೇ ಎಲ್ಲ ರಸ್ತೆ ಹಾಳಾಗ್ಬಿಟ್ಟಿದ್ದವು. ಮತ್ತು ನಮ್ದೇನು ಮಲೆನಾಡು ಪ್ರದೇಶ ಅಲ್ಲ, ಏನು ಭಾಳಷ್ಟು ಮಳೆಯಾಗಿ ಎಲ್ಲ ಕಿತ್ಕೊಂಡು ಹೋಗೋಣಕ್ಕೆ. ನಿಜ. ಆ ಸಂದರ್ಭದಲ್ಲಿ ನಡೆದಂಥ ಕಳಪೆ ಕಾಮಗಾರಿಗಳಿಂದ ನಮಗೆ ರಸ್ತೆಗಳು ಹಾಳಾಗಿದ್ದವು. ಆದರೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡಿದ್ದೇನೆ. ನನಗೆ 50 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಮೊನ್ನೆ. ಅದರಲ್ಲಿ ಸುಮಾರು 37.5 ಕೋಟಿ ರೂಪಾಯಿಗಳನ್ನು ರಸ್ತೆಗಳಿಗೆ ಹಾಕಿದ್ದೇನೆ, 12.5 ಕೋಟಿ ರೂಪಾಯಿಗಳನ್ನು ದೇವಸ್ಥಾನಗಳಿಗೆ ಹಾಕಿದ್ದೇನೆ. ಮಾನ್ಯ PWD ಸಚಿವರು ಕೂಡ ಈ ಕ್ಷೇತ್ರದಲ್ಲಿ ಬಹಳಷ್ಟು ತಿರುಗಾಡಿ ನಮಗೆಲ್ಲ ಕ್ಷೇತ್ರವನ್ನು ದತ್ತಕ್ಕೆ ತೊಗೊಂಡಂಗೆ ಇದ್ರು. ಅವರು ಕೂಡ ಪ್ರಸ್ತಾವನೆ ಸುಮಾರು ಒಂದು 100 ಕೋಟಿ ರೂಪಾಯಿ ಪ್ರಸ್ತಾವನೆ ಕೊಟ್ಟಿದ್ದೇನೆ. ಓಕೆ. ಹೋದ ವರ್ಷ 30 ಕೋಟಿ ಕೊಟ್ಟಿದ್ರು, ಈ ವರ್ಷನೂ ನಿನಗೆ ಅತಿ ಹೆಚ್ಚು ಕೊಡ್ತೇನಪ್ಪ ಅಂತ ಹೇಳಿದ್ದಾರೆ. ಅವರು ಕೂಡ ಗ್ರ್ಯಾಂಡ್ ತಂದು ಎಲ್ಲ ರಸ್ತೆಗಳನ್ನು ನಾನು ಸರಿ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ. ಸರ್, ನಿಮ್ಮದು ಕಡಿಮೆ ಅವಧಿ. ಸೊ ಈ ಸಂದರ್ಭದಲ್ಲಿ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಗ್ಯಾರಂಟಿ ಯೋಜನೆಗಳಿಂದ ಆಯಾ ಕ್ಷೇತ್ರಗಳಿಗೆ, ಅಂದರೆ ಕಾಂಗ್ರೆಸ್ MLAಗಳಿರುವಂಥ ಕ್ಷೇತ್ರಗಳಿಗೇನೆ ಸರಿಯಾಗಿ ಅನುದಾನ ಹೋಗ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋ ಒಂದು ಚರ್ಚೆ ಮತ್ತು ಆರೋಪ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನನಗೆ ಕೊಟ್ಟ ಮಾತಿನಂಗೆ ಇವತ್ತು 361 ಕೋಟಿ ರೂಪಾಯಿ 3 ಇದಕ್ಕೆ ನೀರಿಗೆ ಕೊಡ್ತಾ ಇದ್ದಾರೆ. ನಾನು MLA ಆಗೋ ಪೂರ್ವದಲ್ಲಿ ಒಂದು 100 ಕೋಟಿ ರೂಪಾಯಿ ಕೊಟ್ಟಿದ್ರು. ತದನಂತರ ಒಂದು 100 ಕೋಟಿ ರೂಪಾಯಿ ನೀರಾವರಿ ಕೊಟ್ಟಿದ್ದಾರೆ, 50 ಕೋಟಿ ರೂಪಾಯಿ MI ಕೊಟ್ಟಿದ್ದಾರೆ. ನಾ ಎಲ್ಲ ಜೋಡಿಸಿದ್ರೆ ನಂದು ಇನ್ನೊಂದು ಸೌಣೂರು ಎತ್ತು ನೀರಾವರಿ ಯೋಜನೆ ಆದರೆ ನನಗೆ 1 ವರ್ಷದಲ್ಲಿ 1,000 ಕೋಟಿ ರೂಪಾಯಿ ಅನುದಾನ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಕೊಟ್ಟಿದ್ದಾರೆ. ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬರು ಒಂದು 40 ಕೋಟಿ ರೂಪಾಯಿದು. ಸರ್, 1,000 ಕೋಟಿ? ಹೌದು. ಓಕೆ. 1,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಮತ್ತು ಇದು ಮಾಜಿ ಮುಖ್ಯಮಂತ್ರಿಗಳ ಕ್ಷೇತ್ರ ಭಾಳ ಅಭಿವೃದ್ಧಿ ಆಗಿಬಿಟ್ಟೈತೆ ಅಂತೇಳಿ ಎಲ್ಲರೂ ತಿಳ್ಕೊಂಡಿದ್ದಾರೆ. ಹಂಗೇನಿಲ್ಲ, ಇನ್ನೂ 5,000 ಕೋಟಿ ಕೊಟ್ಟರು ಇಲ್ಲಿ ಕೆಲಸ ಮಾಡೋಷ್ಟು ಕೆಲಸ ಇದೆ ಇಲ್ಲಿ. ತಾವು ನೋಡಿರ್ಬೋದು. ಇನ್ನು ಇದು ಹಂಗೆ ಯಾವ ಹೈಟೆಕ್ ಕ್ಷೇತ್ರ ಅನ್ನಂಗೆ ಏನು ಕಾಣ್ತಾ ಇದೆ ನಿಮಗೆ? ಇಲ್ಲ 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 ಹೌದಲ್ಲ, ತಾವೇ ಹೇಳ್ಬಿಡಿ. ಯಾಕಂದ್ರೆ ನಾವು ಹೇಳೋದ್ಕಿಂತ ನಾವು ವಿರೋಧ ಪಾರ್ಟಿ ಆಗ್ತೀವಿ, ನಾವು ಹಂಗೆ ಹೇಳ್ತೀವಿ ಅಂತ ಆಗ್ತೀವಿ. ತಾವೇ ಎಲ್ಲ ವೀಕ್ಷಣೆ ಮಾಡ್ರಿ. ನಾನು MLA 8 ತಿಂಗಳಾಗಿತ್ತು ರೀ. ಈ 8 ತಿಂಗಳ ಮೊದಲು ಅವರೇ ಇದ್ರು 20 ವರ್ಷ. ನಿಜ, ಹೌದು. ತಾವು ರಸ್ತೆಗಳು ನೋಡ್ರಿ, ಕೆರೆಗಳು ನೋಡ್ರಿ, ವಿಶೇಷವಾಗಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಲೆಗಳು ನೋಡ್ರಿ. ಕರೆಕ್ಟ್. ಬರೀ ನಿಮ್ಗೆ ನೀಲಿ ಡಬ್ಬಿನ ಕಾಣ್ತಾವೆ. ಹೌದು. ನಾನು ಮಾನ್ಯ ಮಧು ಬಂಗಾರಪ್ಪ ಸಾಹೇಬ್ರಿಗೆ ಮನವಿ ಮಾಡಿದೆ. ನನಗೆ 5 KPSC ಶಾಲೆಗಳನ್ನು ಕೊಡ್ತಾ ಇದ್ದಾರೆ. ಈಗ 3 ಕೊಟ್ಟಿದ್ದಾರೆ, ಇನ್ನೂ 2 ಕೊಡ್ತಾ ಇದ್ದಾರೆ. ಮಾನ್ಯ ಜಮೀರ್ ಅಹಮದ್ ಸಾಹೇಬ್ರಿಗೆ ನಾನು ಮನವಿ ಮಾಡಿದೆ. ಅವರು 3 ಮೌಲಾನಾ ಆಜಾದ್ ಸ್ಕೂಲ್ ಮತ್ತು ಒಂದು ಅಲ್ಪಸಂಖ್ಯಾತರ ವಸತಿ ಶಾಲೆಯನ್ನು ಕೊಟ್ಟಿದ್ದಾರೆ. ಸೊ ಬಹಳಷ್ಟು ಕೆಲಸ ಮಾಡೋದಿದೆ. ನಾವೆಲ್ಲ ವಾರದಲ್ಲಿ 4 ದಿನ ಕ್ಷೇತ್ರದಲ್ಲಿ ಇವತ್ತೇ ನಾನು ಎಷ್ಟು ಹಳ್ಳಿ ಹಾಕಿದ್ದೇನೆ ಅಂತ ಹೇಳಿದ್ರೆ ಶಿಗ್ಗಾಂವ್, ಸವಣೂರು, ತೆಗ್ಗೇಹಳ್ಳಿ, ನಂದಿಹಳ್ಳಿ, ಮಣ್ಣೂರು, 5 ಹಳ್ಳಿ ಹಾಕಿದ್ದೇನೆ. ತವರಮಳ್ಳಿ. ಓಕೆ. 6 ಹಳ್ಳಿ ಮುಗಿಸ್ಕೊಂಡು ಮತ್ತು ರಾತ್ರಿಗೆ ಒಂದು ಗಣೇಶೋತ್ಸವ ಕಾರ್ಯಕ್ರಮ ಹುಲ್ಗೂರು ಹೋಗ್ಬೇಕು. ನಾ ಇದ್ದಾಗ ಮಿನಿಮಮ್ 4-5 ಹಳ್ಳಿಗೆ ನಾನು ಪ್ರತಿದಿನ ಹೋಗಿ ಜನರ ಸಮಸ್ಯೆಗಳನ್ನು ನಾನು ಲಿಸ್ಟ್ ಮಾಡ್ಕೊಂಡು ಬರ್ತೀನಿ. ಬೆಂಗಳೂರಿಗೆ ಹೋಗಿ ಎಲ್ಲ ಮಂತ್ರಿಗಳಿಗೆ ಭೇಟಿಯಾಗಿ ಎಲ್ಲರೂ ಭಾಳ ಪಾಪ ಎಲ್ಲ ಮಂತ್ರಿಗಳು ನೀನು ಭಾಳ ಕಷ್ಟದಿಂದ ಗೆದ್ದಿಪ್ಪ, ಆ ಕ್ಷೇತ್ರವನ್ನು ನಾನು ಗಟ್ಟಿಯಾಗಿಟ್ಕೋ, ಚೆನ್ನಾಗಿ ಕೆಲಸ ಮಾಡಂತೇಳಿ ಯಾರು ಏನು ಕೇಳಿದ್ರು ಎಲ್ಲ ಮಂತ್ರಿಗಳು ಸಹಕಾರ ಮಾಡ್ತಾ ಇದ್ದಾರೆ. ನಮ್ಮ ಚಾನೆಲ್ ಮುಖಾಂತರ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಎಲ್ಲ ಸಚಿವರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಕೈ ಎತ್ತಿ ಮುಗಿಯಬೇಕು ಅಪರೂಪದ ಮಾಣಿಕ್ಯವೇ ನಮ್ಮೂರಿನ ದೊರೆ. ಸರ್, ಈಗ ಕ್ಷೇತ್ರದ ಶಾಸಕರು ಅಥವಾ ಜನನಾಯಕರು ಅಂತ ಬಂದಾಗ ಜನರಲ್ಲಿ ಸಿಕ್ಕಾಪಟ್ಟೆ ನಿರೀಕ್ಷೆ ಇರುತ್ತೆ. ಅದರಲ್ಲಿ ಮೂಲಭೂತ ಸೌಕರ್ಯಗಳು ಒಂದಾದರೆ ಶಿಕ್ಷಣ, ಉದ್ಯೋಗ ಇದೆಲ್ಲವೂ ಕೂಡ ಒಂದು ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ಶಿಕ್ಷಣಕ್ಕೆ ನಿಮ್ಮ ಕೊಡುಗೆ ಏನು? ಈ 8 ತಿಂಗಳಲ್ಲಿ ಕಡಿಮೆ ಅವಧಿಯಲ್ಲಿ ಏನು ಯೋಚನೆ ಮಾಡಿದ್ದೀರಿ ಶಿಕ್ಷಣದ ವಿಚಾರಕ್ಕೆ ಸಂಬಂಧಪಟ್ಟ? ಶಿಕ್ಷಣಕ್ಕೆ ನಾವು ಮೇಜರ್ ಮಾಡಿದ್ರಿ. ಈಗ ಓಕೆ 5 KPSC ಶಾಲೆಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. 3 ಮೌಲಾನಾ ಆಜಾದ್ ಶಾಲೆ, 1 ರೆಸಿಡೆನ್ಷಿಯಲ್ ಸ್ಕೂಲ್. ಇದರಲ್ಲಿ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ 1-2 ಮೌಲಾನಾ ಆಜಾದ್ ಶಾಲೆಗಳನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಎಲ್ಲೆಲ್ಲಿ ಮಾಡ್ಬೇಕು ಅಂದ್ಕೊಂಡಿದ್ದೀರಿ? ಈಗ ನಾವು KPSC ಒಂದು ಕೋಣನಕೆರೆಯಲ್ಲಿ ಮಾಡ್ತಾ ಇದ್ದೀವಿ, ಒಂದು ಹಿರೇಬೆಂಡಿಗೆರೆಯಲ್ಲಿ ಮಾಡ್ತಾ ಇದ್ದೀವಿ, ಒಂದು ಮಾವೂರಲ್ಲಿ ಮಾಡ್ತಾ ಇದ್ದೀವಿ, ಇನ್ನೊಂದು ಸವಣೂರಿನಲ್ಲಿ ನಾವು ಶಿಗ್ಗಾಂವಲ್ಲಿ ಇಲ್ಲೇ 8ನೇ ನಂಬರ್ ಶಾಲೆ MKGS ಅಲ್ಲಿ ಮಾಡ್ತಾ ಇದ್ದೀವಿ. ಇನ್ನೊಂದು ನಾವು ದುಂಡ್ಸಿಯಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕೆ ಇದೊಂದು ಪ್ಲ್ಯಾನ್ ಮಾಡ್ಕೊಂಡಿವಿ. 5 ಮೌಲಾನಾ ಆಜಾದ್ ಶಾಲೆಗಳನ್ನು, ಒಂದು ಬಂಕಾಪುರು, ಒಂದು ತಡಸ್, ಇನ್ನೊಂದು ಹುಲ್ಗೂರು, 3 ಶಾಂಕ್ಷನ್ ಆಗಿದೆ. ನನಗೆ ಇನ್ನೊಂದು 2 ಕೊಡ್ತೇನೆ ಅಂತ ಹೇಳಿದ್ದಾರೆ. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಇವತ್ತು ಬಡವರ ಮಕ್ಕಳು
ಇವತ್ತು ತಿಳ್ಕೊಳ್ಳಿ, ಇವತ್ತು ಯಾರಿಗೂ 40,000 50,000 ಡೊನೇಷನ್ ಕೊಟ್ಟು ಶಾಲೆ ಕೊಡ್ಲಿಕ್ಕೆ ಆಂಗ್ಲ ಮಾಧ್ಯಮ ಶಾಲೆಗೆ ಹೋಗ್ಲಿಕ್ಕೆ ಆಗೋದು. ನಿಜ. KPSC ಮತ್ತು ಮೌಲಾನಾ ಆಜಾದ್ ಶಾಲೆಗಳೇನಿದ್ದಾವಲ್ಲ, ಇದು LKG ಇಂದ PUC ವರೆಗೆ ಆಂಗ್ಲ ಮಾಧ್ಯಮ. ಇವತ್ತು ನಾವು ಗ್ರಾಮೀಣ ಮಟ್ಟದಲ್ಲಿ ಒಂದೊಂದು ಹೋಬಳಿಗೆ ಅಥವಾ ಒಂದೊಂದು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಒಂದೊಂದು ಶಾಲೆ ಮಾಡಿ ಆ ಶಾಲೆಗಳಲ್ಲಿ ಎಲ್ಲ ಮಕ್ಕಳನ್ನು ಕರ್ಕೊಂಡು ಬಂದು ಅವ್ರಿಗೆ ಇಂಗ್ಲೀಷ್ನ ಗುಣಮಟ್ಟದ ಆಂಗ್ಲ ಮಾಧ್ಯಮ ಶಿಕ್ಷಣ, ಕನ್ನಡ ಒಂದು ಸಬ್ಜೆಕ್ಟಿನೊಂದಿಗೆ ಕೊಟ್ಟು ಇವತ್ತಿನ ಜಾಗತಿಕ ಮಟ್ಟದ ಒಂದು ಕಾಂಪಿಟೇಷನ್ಗೆ ನಮ್ಮ ಕ್ಷೇತ್ರದ ಮಕ್ಕಳನ್ನು ತಯಾರು ಮಾಡಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್, ನೀವು 8 ತಿಂಗಳಾಯ್ತು MLA ಆಗಿ, ಹಾಗಾಗಿ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಿ ಅನ್ನೋದನ್ನು ಬಿಟ್ಟು ಏನು ಮಾಡಿದಿರಿ ಅಂತ ಕೇಳೋಕ್ಕಾಗ್ತಾ ಇಲ್ಲ, ಕಡಿಮೆ ಅವಧಿ. ಹಾಗಾಗಿ ಒಂದು ಶಿಕ್ಷಣ ಆಯಿತು, ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಬಹಳಷ್ಟು ಜನ ಕೇವಲ ಶಿಗ್ಗಾಂವಿ ಸವಣೂರು ಮಾತ್ರ ಅಲ್ಲ, ಉತ್ತರ ಕರ್ನಾಟಕದ ಆಲ್ಮೋಸ್ಟ್ ಯುವಕ ಯುವತಿಯರು ಹೋಗ್ತಾ ಇರೋದು ಬೆಂಗಳೂರಿನಂಥ ಮಹಾನಗರಗಳಿಗೆ. ಯಾಕೆ ಅಂತ ಅಂದರೆ ನಮ್ಮಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ. ಸರ್, ನಿಮ್ಮ ತಲೆಯಲ್ಲಿ ಆ ರೀತಿಯಾದಂಥ ಯೋಚನೆ ಇದೆಯಾ? ನಮ್ಮ ಯುವಕ ಯುವತಿಯರನ್ನು ಇಲ್ಲೇ ಇರಿಸ್ಕೊಳ್ಬೇಕು, ಇಲ್ಲೇ ಉದ್ಯಮ ಕ್ಷೇತ್ರದಲ್ಲಿ ಏನೋ ಒಂದು ಕ್ರಾಂತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ? ಈಗಾಗಲೇ ನಾನು ನನ್ನ ಸಹೋದರರೊಬ್ಬರು, ಅವರು ಸಾಫ್ಟ್ವೇರ್ ಕಂಪ್ನಿ ಇದೆ, ಅವರು ದುಬೈಯಲ್ಲಿ ಇರ್ತಾರೆ. ನಾನು ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ, ಶರತ್ ಬಚ್ಚೇಗೌಡ ಸಾಹೇಬರಿಗೆ ಭೇಟಿಯಾಗಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ಕಾರದಿಂದ ಒಂದು ಯೋಜನೆ ಬಂದಿದೆ, ಬಿಯಾಂಡ್ ಬೆಂಗಳೂರು ಅಂತೇಳಿ. ಬೆಂಗಳೂರು ಬಿಟ್ಟು ಹೊರಗೆ ನಾವು ಈ IT ಉದ್ಯಮಕ್ಕೆ ನಮ್ಮ ಸರ್ಕಾರ ಉತ್ತೇಜನ ಕೊಡ್ತಾ ಇದೆ. ಈಗಾಗಲೇ ನಮ್ಮದೇ ಆದಂಥ ನಮ್ಮ ಈಗ ಹೋಟೆಲ್ ಇದೆ ಅಲ್ಲಿ, ಅದರ ಮೇಲೆ ನಾವೊಂದು ಸಾಫ್ಟ್ವೇರ್ ಕಂಪನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಪ್ರಾಯೋಗಿಕವಾಗಿ ನಮ್ಮಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಒಂದು 50 ಕಿಲೋಮೀಟ್ರಲ್ಲಿ ನಾವು ಸರ್ವೆ ಮಾಡಿ ನೋಡಿದಾಗ ಸಾವಿರಾರು ಜನ ಯುವಕರು BE ಮಾಡಿದವರು, ಕಂಪ್ಯೂಟರ್ ಸೈನ್ಸ್ ಮಾಡಿದವರು, ವಿಶೇಷವಾಗಿ ಬಹಳಷ್ಟು ವೃತ್ತಿ ಕೋರ್ಸ್ ಮಾಡಿದಂಥ ನಿರುದ್ಯೋಗಿ ಯುವಕರಿದ್ದಾರೆ. ಮೊದಲನೇ ಆದ್ಯತೆಯಾಗಿ ಈಗ ನಾನು ಸಾಫ್ಟ್ವೇರ್ ಒಂದು ನಮ್ಮದೇ ಆದಂಥ ಒಂದು ಕಂಪನಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಜೊತೆಗೆ ಸರ್ಕಾರದ ಸಹಾಯ ತೆಗೆದುಕೊಂಡು ಬಿಯಾಂಡ್ ಬೆಂಗಳೂರಿನ ಒಂದು ಸಾಫ್ಟ್ವೇರ್ ಕಂಪ್ನಿಯನ್ನು ನಾವು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲೇ ಇವು ಸರ್ಕಾರ ಏನು ಚಿಂತನೆ ಮಾಡ್ತಾ ಇದೆ ಅಂತ ಹೇಳಿದರೆ, ಈ IT ಇಂದ ಬೆಂಗಳೂರು ಪೂರ್ತಿ ಬ್ಲಾಕ್ ಆಗೈತಿ. ಹೌದು, ನಿಜ. ಸೊ ಈ ಉದ್ಯೋಗವನ್ನು ಹೊರಗಡೆ ಬೆಂಗಳೂರಿನಿಂದ ಆಚೆ ತರಬೇಕು, ಬಿಯಾಂಡ್ ಬೆಂಗಳೂರು ತರಬೇಕಂತೇಳಿ ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರು ಒಳ್ಳೆ ಯೋಜನೆ ತರ್ತಾ ಇದ್ದಾರೆ. ಕರೆಕ್ಟ್. ಅದರ ಭಾಗವಾಗಿ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ನಾನು ಶಾಸಕ ಬರೇ, ಯಾಕಂದರೆ ಒಬ್ಬ ಮುಖ್ಯಮಂತ್ರಿನೋ ಮಂತ್ರಿನೋ ಅವ್ರಿಗೆ ಭಾಳ ಈಜಿ ಆಗ್ತೈತಿ ಇವೆಲ್ಲ ಮಾಡಲಿಕ್ಕೆ. ನಿಜ. ಬಟ್ ಒಬ್ಬ ಶಾಸಕನಾಗಿ ನನಗೆ ಕಷ್ಟ ಆಗ್ತೈತಿ. ಆದರೂ ಕೂಡ ನಾನು ಉಪಚುನಾವಣೆಯಲ್ಲಿ ಗೆದ್ದಿರೋದ್ರಿಂದ ನಮ್ಮ ಸರ್ಕಾರ ನನಗೆ ಬಹಳಷ್ಟು ಕೋಆಪ್ರೇಟ್ ಮಾಡ್ತಾ ಇದೆ. ಅದೊಂದು ತಂದು ಇಲ್ಲಿ ನಾನು ಸ್ವಲ್ಪ ನೂರಾರು ಯುವಕರಿಗೆ ನಾನು ಉದ್ಯೋಗ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಎಸ್ ಸರ್, ಇದೊಂದಾದರೆ ಈಗ ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಆಗಿ ಸಂಪುಟ ವಿಸ್ತರಣೆ ಆಗಿದ್ದೇ ಆದರೆ, ಪುನಾರಚನೆ ಆಗಿದ್ದೇ ಆದರೆ ಸರ್ ಆಕಾಂಕ್ಷಿ ಆಗಿದ್ದೀರಾ? ಇಲ್ಲ, ನಾನು ಶಾಸಕನಾಗಿ ತೃಪ್ತಿ ಪಟ್ಟಿದ್ದೇನೆ. ಓಕೆ. ನನ್ನ ವಿಧಾನಸಭಾ ಕ್ಷೇತ್ರದ ಜನರ ಋಣ ತೀರಿಸ್ಬೇಕು. ನಾನು ಬೇರೆ ಯಾವುದೇ ರೀತಿಯ ಯಾವುದೇ ದೊಡ್ಡ ಜವಾಬ್ದಾರಿಗೆ ನಾನು ಆಸೆ ಪಡುವುದಿಲ್ಲ. ಇದು ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ, ನಮ್ಮ ತಂದೆ ತಾಯಿ ಆಶೀರ್ವಾದ. ಒಂದು ಶಾಸಕನಾಗೇ ನಾನು ಅತಿ ಹೆಚ್ಚಿನ ಸಮಯ ನಾನು ನನ್ನ ಕ್ಷೇತ್ರದಲ್ಲಿ ಕಳೆದು ಏನು ಈ ಕ್ಷೇತ್ರದ ಎಲ್ಲ ಸಮಾಜದವರು ಕೂಡಿ ನನಗೆ MLA ಮಾಡಿದ್ದಾರೆ. ಆ ಎಲ್ಲ ಸಮಾಜದವರ ಮನಸ್ಸಲ್ಲೂ ನಾನು ಜಗೆ ಮಾಡ್ಕೊತೀನಿ. ಜೊತೆಗೆ ವಿರೋಧ ಪಕ್ಷದವರ ಮನಸ್ಸಲ್ಲೂ ಕೂಡ ನಾನು ಜಗೆ ಮಾಡಿಕೊಂಡು ನಾನು ಕೇವಲ 1,01,000 ಮಂದಿಗೆ MLA ಅಲ್ಲ, ಈ ಕ್ಷೇತ್ರದ 2,37,000 ಮಂದಿಗೂ ನಾನು ಒಬ್ಬ ಶಾಸಕ ಅಂತೇಳಿ ನಾನು ಅದೊಂದು ಹೆಸರು ತಗೋಬೇಕನ್ನೋಂಥ ಅಭಿಲಾಷೆ ಇದೆ ನನಗೆ. ಮಾಡ್ತಾ ಇದ್ದೀನಿ. ಎಲ್ಲ ಸಮಾಜದವರು ಅಂದಾಗ ಒಂದು ವಿಚಾರ ನೆನಪಾಯಿತು. ಎಲೆಕ್ಷನ್ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ವಿ, ಹಿಂದುತ್ವ, ಈತ ಮುಸ್ಲಿಂ, ಈ ರೀತಿಯಾದಂಥ ಜಟಾಪಟಿ ನಡೀತಾ ಇತ್ತು. ಆದರೂ ಕೂಡ ಒಬ್ಬ ಮುಸ್ಲಿಂ ವ್ಯಕ್ತಿ ಎಲೆಕ್ಷನಲ್ಲಿ ನಿಂತಿದ್ದಾರೆ ಅನ್ನೋದನ್ನು ನೋಡದೆ ಎಲ್ಲ ಸಮಾಜದವರು ಕೂಡ ನಿಮ್ಮನ್ನು ಓಟಾಗಿ ಗೆಲ್ಲಿಸ್ತಾರೆ. ಅಂಥ ವಿಶ್ವಾಸವನ್ನು ಹೆಂಗೆ ಗಳಿಸಕ್ಕೆ ಸಾಧ್ಯ ಆಯಿತು ಸರ್? ಇದೇ ಎಲ್ಲ ಸಮಾಜದವ್ರು ನಮ್ಮ ತಂದೆಗೆ ಜಿಲ್ಲಾ ಪಂಚಾಯತಿ ಮೆಂಬರ್ ಮಾಡಿದರು. ಓಕೆ. ಇದೇ ಎಲ್ಲ ಸಮಾಜದ ಜನರು ನನ್ನ ಸಹೋದರಿಗೆ JDP ಮೆಂಬರ್ ಮಾಡಿದರು. ಇದೇ ಎಲ್ಲ ಸಮಾಜದ ಜನ ನನಗೆ MLA ಮಾಡಿದ್ದಾರೆ. ಎಲ್ಲೂ ಆ ಥರ ಭಾವನೆ ಇಲ್ಲ. ಮಾಧ್ಯಮದಲ್ಲಿ ಭಾಳ ಜೋರಿದೆ. ಅದು ಸ್ವಲ್ಪ BJP ಮುಖಂಡರ ಬಾಯಿಯಲ್ಲಿ ಜೋರಿದೆ. ಎಸ್, ಅಫ್ಕೋರ್ಸ್ BJP ನಾಯಕರು ಇಲ್ಲಿ ಪ್ರಚಾರಕ್ಕೆ ಬಂದಾಗ ಅದೆಲ್ಲ ಬಂತು. ನೋಡ್ರಿ, ಅವ್ರ ಕಡೆ ಅದು ಬಿಟ್ಟರೆ ಬೇರೆ ಏನು ಮಟೀರಿಯಲ್ ಇಲ್ಲ. ನೀವು ಅವ್ರು ಕುತ್ಕೊಂಡು ಕೇಳ್ರಿ, ನೀವು ನಿಮ್ಮ ಕ್ಷೇತ್ರದಲ್ಲಿ ಏನು ಮಾಡಿರಿ ಅಂತ ಕೇಳ್ರಿ ಅವ್ರಿಗೆ. ಆಮೇಲೆ ನಿಮ್ಮ ಕೇಂದ್ರ ಸರ್ಕಾರ ಏನು ಮಾಡಿದ್ ಕೇಳ್ರಿ. ಓಕೆ. ಕರ್ನಾಟಕ ರಾಜ್ಯದಿಂದ 5 ಲಕ್ಷ ಕೋಟಿ ಟ್ಯಾಕ್ಸ್ ನೀವು ತೊಗೊಂಡು ಹೋಗ್ತೀರಿ. ನೀವೇನು ಕಳಸಾ ಬಂಡೂರಿ ಮಾಡಿದ್ದೀರಾ? ನೀವೇನು ಕೃಷ್ಣಾ ಕಣಿವೆ ಮಾಡಿದ್ದೀರಾ? ನೀವೇನು ವರ್ಧಾ ಬಿಡ್ತಿ ಮಾಡಿದ್ದೀರಾ? ನೀವು ಶಿಕ್ಷಣಕ್ಕೆ ಏನು ಮಾಡಿರಿ? ನೀವು ಬೆಲೆಗಳನ್ನು ಯಾಕೆ ಏರಿಸಿರಿ? ಇವತ್ತು ನಿನ್ನೆ GST ಕಡಿಮೆ ಆಗಿದೆ ಅಂತ ಹೇಳಿ ಇವ್ರು ಹೇಳ್ತಾರೆ.
ಮೊಸರಿಗೆ, ಹಾಲಿಗೆ, ತುಪ್ಪಕ್ಕೆ ಎಲ್ಲ GST ಹಾಕಿ ಎಲ್ಲ ದುಡ್ಡು ಸಾರ್ವಜನಿಕರು ಬಳ್ಕೊಂಡ್ರು 8 ವರ್ಷ. 8 ರೂಪಾಯಿ ಏರಿಸೋದು, 4 ರೂಪಾಯಿ ಕಡಿಮೆ ಮಾಡೋದು. ಕರೆಕ್ಟ್. ಮತ್ತು ಕ್ರೆಡಿಟ್ ಹೆಂಗೆ ತೊಗೊಳ್ಳೋದು, 4 ರೂಪಾಯಿ ಕಡಿಮೆ ಮಾಡೀವಿ, 8 ರೂಪಾಯಿ ಏರಿಸಿದ್ದು ಹೇಳೋದೇ ಇಲ್ಲ. ಏರಿಸಿದವ್ರು ಯಾರು? GST ಬೇರೆ ಯಾರು ಸರ್ಕಾರ ಇವರೇ ಹಾಕಿದ್ದಲ್ಲ. ಅವಾಗ ನಮ್ಮ ಪಕ್ಷ ಹೋರಾಟ ಮಾಡ್ತು, ನೀವು ಇವತ್ತು ಮೊಸರಿಗೆ GST ಕೊಡ್ತಾ ಇದ್ದೀರಿ, ನೀವು ಇವತ್ತು ತರಕಾರಿಗೆ, ಇವತ್ತು ಜನರ ಮೂಲಭೂತ ದಿನನಿತ್ಯ ಬಳಕೆ ಮಾಡುವಂಥ ವಸ್ತುಗಳಿಗೆ GST ಹಾಕ್ತಾ ಇದ್ದಾರೆ ಅಂತೇಳಿ ನಮ್ಮ ವಿರೋಧ ಪಕ್ಷಗಳು ಬೊಬ್ಬೆ ಹೊಡೆದು. ಅವಾಗೇನು ಉತ್ತರ ಕೊಡಲಿಲ್ಲ. ಏರಿಸೋದು 8 ರೂಪಾಯಿ, ಇಳಿಸೋದು 4 ರೂಪಾಯಿ. ಮತ್ತೇನು ಹೇಳೋದು? 8 ರೂಪಾಯಿ ಏರಿಸಿದ ಹೊತ್ತೆ ಮಾತಾಡೋದಲ್ಲ, 4 ರೂಪಾಯಿ ಇಳಿಸಿದ್ದನ್ನು ಅಷ್ಟೇ ಹೇಳ್ತಾರೆ. ಜನರನ್ನು ಲೂಟಿ ಮಾಡಿ ಜನರನ್ನು ಮೂರ್ಖರನ್ನಾಗಿ ಮಾಡ್ತಿರುವಂಥ ಈ ವಿರೋಧ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ತಕ್ಕ ಶಾಸ್ತ್ರಿ ಇದೆ. ಎಲ್ಲಿವರೆಗೆ ಇವರು ಧರ್ಮ ಜಾತಿ ಅಂತಾರಲ್ಲ, ಅದಕ್ಕೆ ನಾನಾ ಸಾಕ್ಷಿ. ಎಲ್ಲೂ ಧರ್ಮ ಇಲ್ಲ, ಎಲ್ಲೂ ಜಾತಿ ಇಲ್ಲ. ಇವತ್ತಿಗೂ ಕೇಂದ್ರದಲ್ಲಿ ಬಂದಿರುವಂಥ BJP ಸರ್ಕಾರ ಕೇವಲ 35% ಅಷ್ಟೇ ಹೊಟ್ಟು ತೊಗೊಂಡರು. ಅವರು ಅವ್ರಿಗೆ 80% ತೊಗೊಂಡಿದಾರ? ಇಲ್ಲ. ಈ ದೇಶದಲ್ಲಿ 80% ಇದೆ ಸಮಾಜ, ಇನ್ನೂ 50% ಅವ್ರು ವಿರೋಧ ಇದಾರಲ್ಲ. ಅವರು ಕೇವಲ ಸ್ವಲ್ಪ ಜನರಿಗೆ ಮೂರ್ಖರನ್ನಾಗಿ ಮಾಡಿಸ್ಬೋದೇ ಹೊರತು ಎಲ್ಲರಿಗೂ ಮೂರ್ಖ ಮಾಡ್ಲಿಕ್ಕೆ ಆಗೋದಿಲ್ಲ. ಜನ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಮತ್ತು ನಮ್ಮ ದೇಶ ಒಳ್ಳೆ ಸಂಸ್ಕಾರವನ್ನು ಹೊಂದಿರುವಂಥ ದೇಶ. ಇವೆಲ್ಲ ಸ್ವಲ್ಪ ದಿನ ನಡೀತಾವೆ ನಾಟಕ, ಅದು ಮುಗೀತದೆ, ಎಕ್ಸ್ಪೈರಿ ಆಗಿತ್ತದು. ಇನ್ನು ಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲೂ ಅಧಿಕಾರಕ್ಕೆ ಬರ್ತೈತಿ. ರಾಜ್ಯದಲ್ಲಿ ಯಾವ ಟೈಪ್ ನಾವು 140 ಸೀಟ್ 39 ಸೀಟ್ ತೊಗೊಂಡಿವಿ. ಕೇಂದ್ರದಲ್ಲಿ ರಾಜೀವ್ ಗಾಂಧಿ ಇದ್ದಾಗ 400 ಮೇಲೆ ಸೀಟ್ ಬಂದಿದ್ದು. ಈಗ ರಾಹುಲ್ ಗಾಂಧಿ ಅವ್ರ ನೇತೃತ್ವದಲ್ಲಿ ಹಂಗೆ 400 ಸೀಟ್ ಬರ್ತಾವೆ. ಕೇಂದ್ರದಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗೇ ಆಗ್ತಾರನ್ನಂಥ ವಿಶ್ವಾಸ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾರೆ. ಜೀವ ಜೀವ ನಮ್ ದೈವ ಕಣು ಇವನು, ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು. ಓಕೆ ಸರ್, ಈಗ ಆಯಿತು, ಕೆಲವೇ ತಿಂಗಳುಗಳಾದರೂ ಕೂಡ ನೀವು ಅಧಿಕಾರಕ್ಕೆ ಬಂದು ನಾವು ಈಗ ಕ್ಷೇತ್ರ ಸಂಚಾರ ಮಾಡಬೇಕಾದಂಥ ಸಂದರ್ಭದಲ್ಲಿ ಎಲ್ಲರ ಬಾಯಲ್ಲಿ ಬಂದಿದ್ದು ಒಂದೇ, ಭಾಳ ಸರಳ ವ್ಯಕ್ತಿತ್ವ. ಒಂದು ಪುಟ್ಟ ಮಗು ಹೋದರೂ ಕೂಡ ಕರೆದು ಮಾತಾಡಿಸ್ತಾರೆ, ಜನರ ಸಮಸ್ಯೆಗಳನ್ನು ಆಲಿಸ್ತಾರೆ ಅಂತ ಹೇಳಿ. ಅಷ್ಟೊಂದು ಸರಳತೆ ಹೆಂಗೆ ಸರ್ ನಿಮ್ಮದು? ನಾವು ಗ್ರಾಮೀಣ ಮಟ್ಟದಲ್ಲಿ ಬಂದವರು, ನಾವು ಬಡತನ ನೋಡಿದ್ದೀವಿ. ನಾವು ನಮ್ಮ ಹೊಲದಲ್ಲಿ ಜಮೀನುಗಳು ಬೆಳೆ ನಾಶ ಆಗಿದ್ದು ನೋಡಿದ್ದೀವಿ. ಇವತ್ತು ನಾವು ಉದ್ಯೋಗ ಮಾಡಿ ಸಿರಿತನ ನೋಡಿದ್ದೀವಿ. ಅಧಿಕಾರ ಇಲ್ದಂಗೂ ಇದ್ದೀವಿ. ಇವತ್ತು ದೇವರು ಅಧಿಕಾರ ಕೊಟ್ಟನ, ಅದನ್ನು ನೋಡಿದ್ದೀವಿ. ಸೊ ದೇವರು ಅಧಿಕಾರ ಕೊಟ್ಟಾಗ ನಮ್ಮನ್ನು ಜನ ಭಾಳ ನೋಡ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ನಡವಳಿಕೆಗಳು ಹೆಂಗಿರ್ಬೇಕಂತ ಹೇಳಿದರೆ, ಯಾರಿಗೂ MLA ಅಂದ್ರೆ ಭಾಳ ಸ್ಪೆಷಲ್ ಅಪ್ಪ ಅನ್ನಿಸ್ಬಾರ್ದು. MLA ಒಬ್ಬ ಸಾಮಾನ್ಯ ಮನುಷ್ಯನಪ್ಪ ಅನ್ನೋಂಥ ಭಾವನೆ ಮೂಡಬೇಕು. ಅದೇ ಥರ ನಾವು ಪ್ರತಿದಿನ ಸಾರ್ವಜನಿಕವಾಗಿ ಎಲ್ಲರಿಗೂ ಭೇಟಿ ಆಗ್ತಾ ಇರ್ತೀವಿ. ಎಲ್ಲರಿಗೂ ನಾವು ಅವ್ರು ಏನೇನು ಕೇಳ್ತಾರೆ ಅದನ್ನು ಆಲಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಒಂದೇ ಉದ್ದೇಶ ನೋಡ್ರಿ, ಎಲ್ಲರೂ ಕೂಡಿ MLA ಮಾಡಿದ್ದಾರೆ, ಎಲ್ಲರ ಮನಸ್ಸಲ್ಲಿ ಪ್ರಾಮಾಣಿಕವಾಗಿ ಜಗ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಸ್ ಸರ್. ಸರ್, ಮುಂದಿನ ದಿನಗಳಲ್ಲಿ ನಿಮಗೆ ಸವಾಲಿದೆ ಈ ಕ್ಷೇತ್ರದಲ್ಲಿ ಅಂತ ಅನ್ನಿಸ್ತಾ ಇಲ್ವಾ? ಬಿಕಾಸ್ ಈಗ ಮುಖ್ಯಮಂತ್ರಿ ಆಗಿದ್ದವರು ಅದಾದ ನಂತರ MP ಆಗಿದ್ದಾರೆ, ಕೇಂದ್ರದಲ್ಲಿದ್ದಾರೆ, ಜೊತೆಗೆ ಅವರ ಹಿಡಿತ ಕೂಡ ಈ ಕ್ಷೇತ್ರದಲ್ಲಿದೆ ಅನ್ನೋ ಮಾತು ಕೂಡ ಇದೆ. ಸೊ ಮುಂದಿನ ದಿನಗಳಲ್ಲಿ ನಿಮ್ಗೆ ಕಷ್ಟ ಅಂತ ಇಲ್ವಾ ಸರ್? ಅಲ್ರಿ, ರಾಜಕಾರಣ ಇದು, ಪ್ರತಿದಿನ ಕಷ್ಟ ಬಂದೇ ಬರ್ತೈತಿ. ಅದನ್ನು ಗಟ್ಟಿಯಾಗಿ ನಿಲ್ಲೋದೇ ರಾಜಕಾರಣ. ಓಕೆ. ಯಾವತ್ತು ಇದು ರಾಜಕಾರಣ ಅಂತ ಹೇಳಿದ್ರೆ ಸಿದ್ಧಾಂತದ ಹೋರಾಟ ಇದು. ಈಗ ನಮ್ಮ ಸಿದ್ಧಾಂತದ ಮೇಲೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈಗ ನಮ್ಮ ಸಿದ್ಧಾಂತಕ್ಕೆ ಜನ ಮನ್ನಣೆ ಕೊಟ್ಟಿದ್ದಾರೆ. ಮುಂದೆ ನಾವು ಇದೇ ಕೆಲಸ ಮಾಡ್ತಾ ಹೋದರೆ 100% ಯಾವುದೇ ರೀತಿಯ ಒಂದು ಹೋರಾಟಕ್ಕೆ ನಾವು ಸಿದ್ಧವಾಗಿದ್ದೀವಿ. ಮುಂದಿನ ದಿನ ನಮ್ಮ ಚುನಾವಣೆ ಹೆಂಗೆ ಅಂತ ಹೇಳಿದರೆ, ನಾವು ಮಾಡುವ ಕೆಲಸ, ನಮ್ಮ ಸರ್ಕಾರದ ಸಾಧನೆಗಳು ಮತ್ತು ನಮ್ಮ ಕ್ಷೇತ್ರದಲ್ಲಿ ಆಗಿರುವಂಥ ಅಭಿವೃದ್ಧಿ ಕೆಲಸಗಳ ಮೇಲೆ ನಾನೊಬ್ಬ ಶಾಸಕನಾಗಿ ಏನು ಮಾಡೀನಿ ಅದನ್ನು ಜನ ಕಂಪೇರ್ ಮಾಡ್ತಾರೆ. ಈ ಹಿಂದಿನವರು ಉನ್ನತ ಸ್ಥಾನದಲ್ಲಿ ಇದ್ದು ಏನು ಮಾಡ್ಯಾರೆ ಅದನ್ನು ಜನ ಕಂಪೇರ್ ಮಾಡ್ತಾರೆ. ಜನ ಭಾಳ ಶಾಣೆ ಇದ್ದಾರೆ, ಮಾಡ್ತಾರೆ. ಹೌದು ಸರ್. ಈಗ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತನಾಡಿದ್ವಿ, ಇಷ್ಟು ಮಾಡಿದ್ದೀನಿ, ಇಷ್ಟು ಮಾಡಬೇಕಾಗಿದೆ ಅಂತ ಹೇಳಿದ್ರಿ ಸರ್. ಒಬ್ಬ MLA ಆಗಿ, ಜನನಾಯಕರಾಗಿ ಒಬ್ಬರಿಗೊಂದು ಟಾರ್ಗೆಟ್ ಅಂತ ಇರುತ್ತೆ. ನಾನು ಇಲ್ಲದೆ ಇರಬೇಕಾದರೂ ಕೂಡ ಜನ ಇದನ್ನು ನೆನೆಸ್ಕೊಳ್ಬೇಕಪ್ಪ ಅಂತ ಒಂದು ಕೆಲಸ ನಾನು ಮಾಡಿ ಹೋಗಬೇಕು ಅಂತ ಪ್ರತಿಯೊಬ್ಬರಿಗೂ ಇರುತ್ತೆ. ಸೊ ನಿಮ್ಮ ಮನಸ್ಸಲ್ಲಿ ಏನಿದೆ ಸರ್? ಒಂದು ಒಳ್ಳೆ ಕೆಲಸ ಮಾಡಿ ಹೋಗಬೇಕು ಶಾಶ್ವತವಾಗಿ ಅಂತ. ಫಸ್ಟ್ ಪಟ್ಟಾರಿ. ಇವತ್ತಿಗೂ ಇಂದಿರಾ ಗಾಂಧಿಗೆ ನೆನೆಸ್ತಾರೆ. ಶ್ರೀಮತಿ ಇಂದಿರಾ ಗಾಂಧಿಯವರು ಉಳುವವನೇ ಒಡೆಯ ತಂದು ಸುಮಾರು 1000 ಲಕ್ಷಾಂತರ ರೈತರಿಗೆ ಕೊಟ್ಟರು. ಅದೇ ಥರ ನಾನು ಈ ಕ್ಷೇತ್ರದಲ್ಲಿ 20,000 ಜನರಿಗೆ ಪಟ್ಟ ಕೊಟ್ಟು
ಇಲ್ಲಪ್ಪ ಅವ್ನಿಗೆ ಎಮ್ ಎಲ್ ಎ ಮಾಡಿದ್ವಿ ನಮ್ಗೆ ಮನೆ ಹಕ್ಕು ಕೊಟ್ಟ ಅನ್ನೋಂಥದ್ದು ಒಂದು ನಾನು ಮಾಡ್ಬೇಕಂತ ಆಸೆ ಐತಿ. ಓಕೆ. ಎರಡನೇದ್ದು ಶಿಗ್ಗಾಂವ್ ಸೋನ್ನೂರು ಬಂಕಾಪುರ್ಗೆ 24 ತಾಸು ಅವ್ರಿಗೆ ನದಿ ಕುಡಿಯುವ ಶುದ್ಧ ನೀರು ಕೊಡಬೇಕಂತ ಆಸೆ ಐತಿ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ, ಅದನ್ನು ಇಮಿಡಿಯೇಟ್ಲಿ ಪ್ರಾರಂಭ ಮಾಡ್ತೀನಿ. ಓಕೆ. ಇನ್ನೊಂದು, ಶಿಕ್ಷಣಕ್ಕಾಗಿ ನನ್ನ ವಿಧಾನಸಭಾ ಕ್ಷೇತ್ರದಿಂದ ಯಾರು ಧಾರವಾಡ ಬೆಂಗಳೂರು ಹೋಗಬಾರ್ದು. ಎಲ್ಲರೂ ಇಲ್ಲೇ ಕಲಿತು ಇಲ್ಲೇ ಅವರು ಉನ್ನತವಾದ ಶಿಕ್ಷಣವನ್ನು ಪಡೀಲಿಕ್ಕೆ ಏನು ಬೇಕು ಅದನ್ನು ನಾನು ಮಾಡ್ತೀನಿ. ಓಕೆ. ದೊಡ್ಡ 3 ಕನಸು ನಂದಿದ್ದು, ಇದನ್ನು ಮಾಡ್ತೀನಿ. ಮತ್ತು ಅದಾವ ದಿನ ಹೆಂಗೆ ಬರ್ತಾವೆ ಮಾಡ್ತಾ ಹೋಗ್ತೀವಿ, ರೆಗ್ಯುಲರ್ ಕೆಲಸ. ಎಸ್ ಸರ್. ಯಾಕೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಈ ಕ್ಷೇತ್ರದ ಮತದಾರ ಪ್ರಭುಗಳು ಕೈ ಹಿಡಿಬೇಕು? ಇಲ್ಲ, ಈಗ ನೋಡ್ರಿ, ನಾನು 8 ತಿಂಗಳಾಯಿತು, ಇನ್ನೂ ನನಗೆ 3 ವರ್ಷ ಇದೆ, ಇನ್ನು 2 ವರ್ಷ 10 ತಿಂಗಳಿದೆ. ಹೌದು. ನಾನು ಪ್ರತಿದಿನ ಒಂದೊಂದು ಚೀಟಿ ತೆಗಿಯಾಕತ್ತೀನಿ ರೀ. ಇದರಿಂದ ನಮ್ಮ ಇದಿರ್ತೈತಲ್ಲ ಕ್ಯಾಲೆಂಡರಿಂದ. ಓಕೆ. ಪ್ರತಿದಿನಾನು ನನಗೆ ಮಹತ್ವ ಇದೆ. ನಾನು ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಕೆಲಸ, ನನ್ನ ಕಾರ್ಯ, ನಾನು ಜನರಲ್ಲಿ ನಡೆದುಕೊಂಡ ರೀತಿ ನೋಡಿಕೊಂಡು ಜನ ನನಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ನಾನು ಇವತ್ತು ನಮ್ಮ ಶಿಕ್ಷಕರ ದಿನಾಚರಣೆ, ಅಲ್ಲಿ ಶಿಕ್ಷಕರು ಹೇಳಿದರು, ಶಾಸಕರಾಗಿ ಶಿಕ್ಷಕ ದಿನಾಚರಣೆಗೆ ನೀವೇ ನೋಡ್ರಿ ಇವತ್ತು ಫಸ್ಟ್ ಬಂದಿದ್ದು 20 ವರ್ಷದಾಗ ಅಂದರು. ಓಕೆ. ಹಾಂ. ಈ ಕ್ಷೇತ್ರದಲ್ಲಿ ಎಷ್ಟೋ ಹಳ್ಳಿಗೆ ಹೋಗ್ತೀನಿ ನಾನು. ಶಾಸಕರಾಗಿ KDP ಮೀಟಿಂಗೇ ಮಾಡಿಲ್ಲ. ನಾನು ಪ್ರತಿ 3 ತಿಂಗಳಕ್ಕೊಮ್ಮೆ KDP ಮೀಟಿಂಗ್ ಮಾಡ್ತೀನಿ. ನಾ ಈಗ ಏನು ಹೇಳಿದ್ರಿ, ನಾನು 3 ವರ್ಷ ಕೆಲಸ ಮಾಡ್ತೀನಿ, ಜನ ನನಗೆ ಆಶೀರ್ವಾದ ಮಾಡೇ ಮಾಡ್ತಾರೆ 100%. ಯಾರು ಕೆಲಸ ಮಾಡ್ಯಾರ ಜನ ಅವ್ರಿಗೆ ಆಶೀರ್ವಾದ ಮಾಡ್ಯಾರ. ಓಕೆ. ಈ ಜನ ಉನ್ನತ ಸ್ಥಾನದಾಗೂ ಹೋಯ್ತಾರೆ, ಈ ಜನ ಮನೆಗೂ ಕಳಿಸ್ತಾರೆ. ನಾ ಕೆಲಸ ಮಾಡ್ತೀನಿ, ಮುಂದೆ ಅವ್ರು ನನಗೆ ಮಾರ್ಕ್ಸ್ ಕೊಡ್ತಾರೆ ಅಂತ ವಿಶ್ವಾಸ ನನಗಿದೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದು ಈ ಕ್ಷೇತ್ರದ ಶಾಸಕರ ಮನದಾಳದ ಮಾತು. ಅಂದರೆ ಇಷ್ಟು ದಿನಗಳ ಕಾಲ ಅವ್ರು ಏನು ಅಭಿವೃದ್ಧಿ ಮಾಡಿದರು, ಇನ್ನು ಮುಂದೆ ಅವರ ಟಾರ್ಗೆಟ್ ಏನಿದೆ ಅನ್ನೋದನ್ನು ಮನಸ್ಸು ಬಿಚ್ಚಿ ಮಾತನಾಡಿದರು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾಯಕ ಜನನಾಯಕ, ನಾಯಕ ಜನಸೇವಕ.